ನಮಸ್ತೆ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ತಾಮ ಮೂವಿಯನ್ನ ನೋಡಿದ್ರೆ ಮುಂದಿನ ವಿಡಿಯೋದಲ್ಲಿ ದುರಂಧರ್ ಸಿನಿಮಾ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ದುರಂಧರ್ ಮೂವಿ ಇನ್ನು ಥಿಯೇಟರ್ಸ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಒಳ್ಳೆ ಪ್ರದರ್ಶನ ಕಾಣ್ತಿದೆ. ಈ ಸಮಯದಲ್ಲಿ ಅದನ್ನ ನಿಮ್ಮ ಮುಂದೆ ತಂದು ಸಿನಿಮಾ ಪ್ರೊಡ್ಯೂಸರ್ ಗೆ ಲಾಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದು ಒಂಥರ ಪೈರಸಿನೇ. ಹಾಗಾಗಿ ಅದರ ಥಿಯೇಟರ್ ಓಟ ಮುಗಿಲಿ OTT ಬಂದ ಮೇಲೆ ದುರಂಧರ್ ಸಿನಿಮಾವನ್ನ ನಿಮ್ಮ ಮುಂದೆ ತರ್ತೀನಿ. ಇದೇ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆದ್ರೂ ಸರಿ OTT ಬಂದ ಮೇಲೆ ನಾನು ಸ್ಟೋರಿ ಪ್ಲಾಂಟ್ ಅಲ್ಲಿ ವಿಡಿಯೋ ಮಾಡೋದಕ್ಕಾಗೋದು. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಸಿನಿಮಾ ಬಾಜಿರಾವ್ ಮಸ್ತ್. ಈ ಸಿನಿಮಾ ಮರಾಠಿಯ ಒಂದು ಕಾದಂಬರಿಯ ಆಧಾರಿತ ಸಿನಿಮಾ. ಪೇಶ್ವೆ ಬಾಜಿರಾವ್ ಎಂಬ ಮರಾಠಿ ದಂತಕತೆ ಅಪ್ರತಿಮ ವೀರನ ಲೈಫ್ ಸ್ಟೋರಿ ಇದು. ಪೇಶ್ವಾ ಬಾಜಿರಾವ್ ಯಾರು, ಅವನನ್ನ ಯಾಕೆ ವೀರ ಯೋಧ, ಅಪ್ರತಿಮ ಶೂರ ಅಂತೆಲ್ಲ ಗುರುತಿಸ್ತಿದ್ರು. ವೀರ ಯೋಧನ ಜೀವನದಲ್ಲಿ ಒಬ್ಬ ಮುಸ್ಲಿಂ ಹುಡುಗಿ ಬಂದು ಏನೆಲ್ಲ ಹೇಗಿದ್ದ ವೀರ, ಹೇಗಾದ ಎಲ್ಲವನ್ನ ತಿಳ್ಕೊಳ್ಳೋಣ. ಈಗ ಸಿನಿಮಾ ಒಳಗಡೆ ಹೋಗೋಣ. ಸಿನಿಮಾ ಶುರುವಾದಾಗ ರಾಜ್ಯಸಭೆಯಲ್ಲಿ ಛತ್ರಪತಿ ರಾಜ ಹೇಳ್ತಾರೆ, ಬೆಳಕಿನ ಕಿರಣ ಇಲ್ಲದೆ ಸೂರ್ಯ ಅಪೂರ್ಣ, ಸುಗಂಧ ಇಲ್ಲದೆ ತಂಗಾಳಿ ಅಪೂರ್ಣ, ಅದೇ ರೀತಿ ಮಂತ್ರಿ ಇಲ್ಲದೆ ರಾಜ ಕೂಡ ಅಪೂರ್ಣ. ನಮ್ಮ ಮುಖ್ಯಮಂತ್ರಿಗಳಾದ ಪೇಶ್ವಾ ಬಾಲಾಜಿ ವಿಶ್ವನಾಥ್ ಅವರ ನಿಧನದ ನಂತರ ಈಗ ನಮ್ಮ ಮುಂದೆ ಉಳಿದಿರೋ ಪ್ರಶ್ನೆ, ಮುಂದಿನ ಪೇಶ್ವಾ ಆಗಲು ಅರ್ಹ ವ್ಯಕ್ತಿ ಯಾರಿದ್ದಾರೆ? ಮಂತ್ರಿ ಸಭಾಂಗಣದಲ್ಲಿ ನೀವು ಹೆಸರನ್ನ ಸೂಚಿಸಬಹುದು ಅಂತ ಕೇಳ್ತಾರೆ. ಪೇಶ್ವಾ ಅಂದ್ರೆ ಇವರ ಮಂತ್ರಿ ಕೂಟ ಇರುತ್ತಲ್ಲ, ಆ ಮಂತ್ರಿ ಕೂಟಕ್ಕೆಲ್ಲ ನಾಯಕ. ಈ ಮಂತ್ರಿ ಕೂಟದವರನ್ನ ಪಂತ್ ಪ್ರತಿನಿಧಿಗಳು ಅಂತ ಕರೀತಾರೆ. ಈ ಪ್ರತಿನಿಧಿಗಳಿಗೆ ಯಾರು ಒಬ್ಬ ನಾಯಕ ಇರ್ತಾನೋ ಅವನೇ ಪೇಶ್ವಾ. ಅಲ್ಲೊಬ್ಬ ಪಂತ್ ಪ್ರತಿನಿಧಿ ಮುಂದಿನ ಪೇಶ್ವಾ ಆಗಲು ನನಗೆ ಅರ್ಹತೆ ಇದೆ ಅಂತ ಹೇಳ್ತಾನೆ. ಆಗ ಛತ್ರಪತಿ, ನೀವು ಮುಂದೆ ಬಂದಿದ್ದಕ್ಕೆ ಧನ್ಯವಾದ, ಆದ್ರೆ ಇದಕ್ಕೆ ಇಡೀ ಸಭಾಂಗಣದವರು ಒಮ್ಮತವನ್ನ ಸೂಚಿಸಬೇಕು ಅಂತ ಸಭಾಂಗಣ ನೋಡಿದ್ರೆ ಅವ್ರು ಯಾರು ಅಂತ ಬೆಂಬಲನ ಸೂಚಿಸೋದಿಲ್ಲ. ಆಗ ಅದೇ ಸಭೆಯಲ್ಲಿ ಒಬ್ಬ ಈ ಮರಾಠ ಸಾಮ್ರಾಜ್ಯವನ್ನ ಸಮರ್ಥವಾಗಿ ನಿಭಾಯಿಸೋದಕ್ಕೆ, ಕಾಪಾಡೋದಕ್ಕೆ ಮತ್ತೆ ಪೇಶ್ವ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂದ್ರೆ ಬಾಜಿರಾವ್ ಅಂತಾನೆ. ಈಗ ಬಾಜಿರಾವ್ ಎಂಟ್ರಿ ಆಗುತ್ತೆ. ಬಾಜಿರಾವ್ ಕತ್ತಿ ಹಿಡಿದು ನಡ್ಕೊಂಡು ಬರ್ತಿದ್ರೆ ಎಲ್ಲರೂ ಅವನನ್ನೇ ನೋಡ್ತಿದ್ದಾರೆ. ಅವನು ಬಂದು ನಿಂತ್ರೆ ಎಲ್ಲರ ಮೌನ ನಮ್ಮ ಮುಂದಿನ ಪೇಶ್ವ ಆಗೋದಕ್ಕೆ ಇವನೇ ಅರ್ಹ ವ್ಯಕ್ತಿ ಅನ್ನೋ ರೀತಿ ಸೂಚಿಸ್ತಿದೆ. ಆದ್ರೆ ಒಬ್ಬ ಮಾತ್ರ ನನಗೆ ಬಾಜಿರಾವ್ ಮುಂದಿನ ಪೇಶ್ವ ಅಂತ ನೆನ್ಸ್ಕೊಂಡ್ರೆ ನಗು ಬರ್ತಿದೆ ಅಂತಾನೆ. ಆಗ ಬಾಜಿರಾವ್ನ ಹೆಸರನ್ನ ಸೂಚಿಸಿದ ವ್ಯಕ್ತಿ, ಇಲ್ಲಿ ನಗು ಬರ್ತಿರೋದು ನಿಮಗೆ ಮಾತ್ರ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಅರ್ಹತೆಯನ್ನು ಸಾಬೀತುಪಡಿಸೋಕೆ ಹಕ್ಕು ಇರುತ್ತೆ ಅಂದಾಗ ಬಾಜಿರಾವ್ ಬಾಲಾಜಿ ವಿಶ್ವನಾಥ್ ಅವರ ಮಗ ಆದ ಮಾತ್ರಕ್ಕೆ ಅವರ ರೀತಿ ಬಟ್ಟೆ ಹಾಕೋಬಿಟ್ರೆ ತಂದೆಯ ಬುದ್ಧಿವಂತಿಕೆ, ಶೌರ್ಯ ಎಲ್ಲವೂ ಮಗನಿಗೆ ಇರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಗಂಧದ ಮರ ಕೂಡ ಸುಗಂಧ ಹರಡ್ಬೇಕಂದ್ರೆ ಒಂದು ಹಂತದ ವಯಸ್ಸನ್ನು ದಾಟಬೇಕು ಅಂತ ಹೇಳಿದ ತಕ್ಷಣ ಅದಕ್ಕೆ ಕೌಂಟರ್ ಆಗಿ ಬಾಜಿರಾವ್, ಮುಳ್ಳಿಗೆ ವಯಸ್ಸಾಗಿಲ್ಲ ಅಂದ್ರೂ ಅದನ್ನ ಮುಟ್ಟಿದ್ರೆ ಚುಚ್ಚುತ್ತೆ. ಯಾವತ್ತು ಚಿರತೆಯ ವೇಗ, ದಿನ ಕಣ್ಣಿನ ತೀಕ್ಷ್ಣತೆ ಮತ್ತೆ ಈ ಬಾಜಿರಾವ್ ಕತ್ತಿಯ ಮೇಲೆ ಅನುಮಾನ ಪಡಬಾರದು. ನಾನು ಬಾಜಿರಾವ್ ಬಲ್ಲಾಡ್, ದಿವಂಗತ ಬಾಲಾಜಿ ವಿಶ್ವನಾಥ್ ಅವರ ಪುತ್ರ, ಮುಂದಿನ ಪೇಶ್ವಾ ಆಗಲು ಎಲ್ಲಾ ಅರ್ಹತೆ ನನಗೆ ಇದೆ. ನಿಮಗೆ ಸಂದೇಹ ಇದ್ರೆ ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನ ನೀವು ಮಾಡಬಹುದು. ಪರೀಕ್ಷೆಯಲ್ಲಿ ಗೆಲ್ಲೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಸವಾಲ್ ಹಾಕ್ತಾನೆ. ಆಗ ಛತ್ರಪತಿ ರಾಜ, ನೀನು ಹೇಳಿದ್ದು ಸರಿಯಾಗಿದೆ ಬಾಜಿರಾವ್, ಆದ್ರೆ ಯಾವ ಸವಾಲನ್ನ ಕೊಡ್ಬೇಕು ಅಂತ ಈ ಪಂತ್ ಪ್ರತಿನಿಧಿ ಅವರು ನಿರ್ಧಾರ ಮಾಡ್ಲಿ ಅಂತ ಹೇಳ್ತಾರೆ. ಆಗ ಈ ವ್ಯಕ್ತಿ ಮಣ್ಣನ ಗುಡ್ಡೆ ಹಾಕಿ ಅದರ ಮೇಲೆ ನವಿಲುಗರನ್ನ ನೆಟ್ಟಿ, ನಿನ್ನ ಕಣ್ಣಿನ ತೀಕ್ಷ್ಣತೆಯನ್ನ ಬಿಲ್ವಿದ್ಯೆ ಬಳಸಿ ಈ ನವಿಲುಗೆರೆ ಕಡ್ಡಿಯನ್ನ 2 ತುಂಡು ಮಾಡೋದ್ರ ಮೂಲಕ ಸಾಬೀತು ಮಾಡು ಬಾಜಿರಾವ್ ಅಂತ ಸವಾಲ್ ಹಾಕ್ತಾನೆ. ನಿನ್ನ ಆಯುಧದಿಂದ ವೇಗ, ಬುದ್ಧಿವಂತಿಕೆಯನ್ನ ಹೇಗೆ ಸಾಬೀತು ಮಾಡ್ತೀಯ ನೋಡ್ತೀನಿ ಅಂತಾರೆ. ಬಾಜಿರಾವ್ ಬಿಲ್ ಹಿಡಿದು ಬಾಣನ ಗುರಿ ಇಟ್ಟು ಹಿಂದೆ ಎಳಿತಾನೆ. ಎಲ್ಲರೂ ಕೌತುಕದಿಂದ ನೋಡ್ತಿದ್ದಾರೆ. ಬಾಜಿರಾವ್ ಬಾಣ ಬಿಟ್ರೆ ಅದು ಆ ಮಣ್ಣಿನ ಗುಡ್ಡೆಯನ್ನ ಸಿಡ್ಕೊಂಡು ಹೋಗುತ್ತೆ. ಬಾಜಿರಾವ್ ಚಾನ್ಸ್ ಮಿಸ್ ಮಾಡ್ಕೊಂಡ ಅಂತ ಎಲ್ಲರೂ ಬೇಜಾರಾಗ್ತಾರೆ. ಸವಾಲು ಕೊಟ್ಟ ವ್ಯಕ್ತಿ, ನಾನು ಹೇಳಿದ್ದು ನವಿಲುಗರಿನ 2 ತುಂಡು ಮಾಡು ಅಂತ, ಆದ್ರೆ ಬಾಜಿರಾವ್ ಬಿಟ್ಟ ಬಾಣ ಅದರ ಕೆಳಗಡೆ ಇರೋ ಮಣ್ಣನ್ನ ಸಿಡ್ಕೊಂಡು ಹೋಗಿದೆ. ಹಾಗಾಗಿ ಈ ಸವಾಲಿನಲ್ಲಿ ಬಾಜಿರಾವ್ ಸೋತಿದ್ದಾರೆ ಅಂತ. ಆಗ ಬಾಜಿರಾವ್, ನೀವು ಹೇಳಿದ್ದು ನವಿಲುಗರಿ 2 ತುಂಡಾಗ್ಲಿ ಅಂತ, ಆ ಕೆಲಸ ಆಗಿದೆ. ಆ ತುಂಡಾದ ಕಡ್ಡಿ ಮಣ್ಣಿನ ಒಳಗಡೆ ಸಿಗುತ್ತೆ, ಹೋಗಿ ನೋಡಿ ಅಂತ. ಆಗ ಬಂದು ನೋಡಿದ್ರೆ ನವಿಲುಗರಿ 2 ತುಂಡಾಗಿದೆ. ಈಗ ಬಾಜಿರಾವ್ ಹೇಳ್ತಾನೆ, ಆ ಮಣ್ಣು ನಮ್ಮ ಭಾರತ, ಆ ನವಿಲುಗರಿ ಮೊಘಲರು ಇಟ್ಟಿರುವ ಮರ, ಅದರ ಬೇರು ದೆಹಲಿಯಲ್ಲಿದೆ. ನಾನು ಬಿಟ್ಟ ಬಾಣಾನೆ ಮರಾಠ ಸಾಮ್ರಾಜ್ಯ. ಸರಿಯಾಗಿ ಬುಡಕ್ಕೆ ಹೊಡೆದ್ರೆ ಎಂಥ ಮರ ಆದ್ರೂ ಬೀಳಲೇಬೇಕು ಅನ್ನೋದನ್ನ ತೋರ್ಸೋಕೆನೆ ನಾನು ಕೆಳಗಡೆ ಹೊಡೆದಿದ್ದು ಅಂತ ಹೇಳ್ತಾನೆ. ಬಾಜಿರಾವ್ ಮಾತುಗಳನ್ನ ಕೇಳಿ ಸಭೆಯಲ್ಲಿದ್ದವರೆಲ್ಲ ಜೈಕಾರ ಹಾಕುತ್ತಾ ಛತ್ರಪತಿ ರಾಜ ಶಹಬಾಸ್ಗಿರಿ ವ್ಯಕ್ತಪಡಿಸ್ತಾರೆ. ಈಗ ಬಾಜಿರಾವ್ನ ಮರಾಠ ಸಾಮ್ರಾಜ್ಯದ ಅಧಿಕೃತ ಪೇಶ್ವಾ ಆಗಿ ಘೋಷಣೆ ಮಾಡ್ತಾರೆ. ತನ್ನ ಗಂಡ ಸಾಮ್ರಾಜ್ಯಕ್ಕೆ ಪೇಶ್ವಾ ಆಗಿದ್ದನ್ನ ಹೆಮ್ಮೆಯಿಂದ ಬಾಜಿರಾವ್ ಪತ್ನಿ ನೋಡ್ತಾ ಸಂತೋಷ ಪಡ್ತಾಳೆ. ಇಲ್ಲಿಂದ ಆಚೆಗೆ ಮರಾಠರ ಹೊಸ ಪೇಶ್ವಾ ಬಾಜಿರಾವ್ ಬಲ್ಲಾಡ್ನ ಜರ್ನಿ ಶುರುವಾಗುತ್ತೆ. ಮಿಂಚಿನ ವೇಗದಲ್ಲಿ ಕತ್ತಿಯನ್ನ ಜಳಪಿಸ್ತಾ ಹಿಮಾಲಯ ಪರ್ವತಗಳಷ್ಟೇ ಸ್ಥಿರತೆಯನ್ನ ಹೋಲುವಂತಹ ದೃಢ ನಿರ್ಧಾರಗಳನ್ನ ತಗೊಳ್ತಾ ಮುನ್ನುಗ್ತಾ ಇರ್ತಾನೆ. ಅವನ ಕಣ್ಣಲ್ಲಿ ಇದ್ದಿದ್ದೆಲ್ಲ ಒಂದೇ ಆಸೆ, ಇಡೀ ದೆಹಲಿಯನ್ನ ಮೊಘಲರಿಂದ ಸ್ವಾತಂತ್ರ್ಯ ಗಳಿಸಿ ಜಯಭೇರಿಯ ಕೇಸರಿ ಬಾವುಟವನ್ನ ಹಾರಿಸೋದು. 10 ವರ್ಷಗಳಲ್ಲಿ ಬಾಜಿರಾವ್ ನಾಯಕತ್ವದಲ್ಲಿ ಅರ್ಧ ಭಾರತವನ್ನ ತನ್ನ ಹತೋಟಿಗೆ ತಗೊಳ್ತಾನೆ. ಅವನ ರಾಜನೀತಿ ಮತ್ತೆ ಅದ್ಭುತ ಯುದ್ಧ ಕೌಶಲ್ಯಗಳು ಒಟ್ಟಾರೆ ಬಾಜಿರಾವ್ ಬಗ್ಗೆ ದಕ್ಷಿಣದ ನಿಜಾಮರಿಂದ ಹಿಡಿದು ಉತ್ತರದ ಮೊಘಲರವರೆಗೂ ಖ್ಯಾತಿ ತಲುಪುತ್ತೆ. ಶಿವಾಜಿ ಅವರ ಕನಸು
ಕನಸಿನ ಹಿಂದೂ ಸ್ವರಾಜ್ಯವನ್ನೇ ತನ್ನ ಜೀವನದ ಗುರಿಯಾಗಿಸಿಕೊಂಡು ತನ್ನ ಸೈನಿಕರಲ್ಲಿ ಮೊಘಲರ ವಿರುದ್ಧ ಹೋರಾಡುವ ಚೈತನ್ಯವನ್ನು ತುಂಬುತ್ತಾ ಗರ್ಜಿಸ್ತಾ ಇರ್ತಾನೆ. ಹೀಗೆ ಹಿಂದೂಸ್ತಾನಕ್ಕಾಗಿ ರಥ ಬೆವರು ಹರಿಸಿ ಶ್ರಮಿಸಬೇಕಾದ್ರೆ ಪುಣೆಯಲ್ಲಿ ಅದ್ಭುತವಾದ ಶನಿವಾರ ವಾಡ ಎಂಬ ಭವ್ಯ ಬಂಗಲೆಯನ್ನ ಬಾಜಿರಾವ್ ಬಲಗೈ ಬಂಟ ಚೀಮಾಜಿ ನಿರ್ಮಿಸ್ತಾನೆ. ಈ ಭವ್ಯ ಬಂಗಲೆಯ ವಿಶೇಷತೆಗಳನ್ನ ನೀವು ಮುಂದೆ ನೋಡ್ತೀರಾ. ಬಾಜಿರಾವ್ ಕೂತು ಯುದ್ಧ ತಂತ್ರಗಳನ್ನ ಲೆಕ್ಕಾಚಾರ ಹಾಕ್ಬೇಕಾದ್ರೆ ಒಬ್ಬ ಸೇವಕ ಬಂದು ಬುಂಡಲ್ಖಂಡ್ ಒಬ್ಬ ಸೈನಿಕ ಬಂದಿದ್ದಾನೆ. ಚಿತ್ರಸಾಲ್ ರಾಜನಿಂದ ಸಂದೇಶವನ್ನು ತಂದಿದ್ದಾನೆ. ಆ ಸೈನಿಕ ನಿಮ್ಮನ್ನ ಭೇಟಿಯಾಗಬೇಕಂತೆ. ಪತ್ರದಲ್ಲಿ ಮೊಹಮ್ಮದ್ ಬಾಂಗ್ಶಾ ನಮ್ಮ ಕೋಟೆಯನ್ನು ಸುತ್ತುವರೆದಿದ್ದಾನೆ, ನಮಗೆ ನಿಮ್ಮ ಸಹಾಯ ಬೇಕಾಗಿದೆ ಅಂತ ಬರೆದಿದ್ದಾನೆ ಅಂತ ಓದಿ ಹೇಳ್ತಾರೆ. ಆಗ ಅಲ್ಲಿದ್ದ ಸೇನಾಧಿಪತಿ, ನಾವು ನಮ್ಮ ಯುದ್ಧಗಳ ಮೇಲೆ ಗಮನ ಹರಿಸೋದಕ್ಕೆ ಸಮಯ ಸಾಲ್ತಿಲ್ಲ, ಈ ಎಡೆಯಲ್ಲಿ ಇನ್ನೊಬ್ಬ ರಾಜನಿಗೆ ಸಹಾಯ ಮಾಡೋ ಸಮಯ ನಮಗಿಲ್ಲ, ಹೋಗಿ ಅವನನ್ನ ವಾಪಸ್ ಕಳಿಸು ಅಂತಾನೆ. ಆದ್ರೆ ತಡಿತಾ ಇದ್ರು ಬಾಜಿರಾವ್ ಸೈನಿಕರನ್ನ ಸಮರ್ಥವಾಗಿ ಹೊಡಿತಾ ಆ ಮುಸುಕುದಾರಿ ಸೈನಿಕ ಒಳಗಡೆ ಬಂದ್ಬಿಡ್ತಾನೆ. ಇವರ ಸೈನಿಕರು ತಡೆಯೋದಕ್ಕೆ ಪ್ರಯತ್ನಿಸಿದಾಗ ಅವರ ಮೇಲೆ ಆಕ್ರಮಣ ಮಾಡ್ತಿರ್ತಾನೆ. ಬಾಜಿರಾವ್ ಬಂದು ಒದ್ರೆ ನೆಲಕ್ಕೆ ಬೀಳ್ತಾನೆ. ಆಗ ಮುಸುಕು ಕಳಚಿ ಬಿದ್ರೆ ಆ ಸೈನಿಕ ಗಂಡಲ್ಲ ಹೆಣ್ಣು. ಆ ಹೆಣ್ಣನ್ನು ನೋಡಿ ಬಾಜಿರಾವ್ ಪಂತ್ ಇವಳನ್ನ ಗೌರವಪೂರ್ವಕವಾಗಿ ಅವರ ಆಸ್ಥಾನಕ್ಕೆ ಕಳಿಸಿ ಕೊಟ್ಬಿಡು ಅಂತ ಹೇಳ್ತಾನೆ. ಆಗ ಇವಳು ಬುಂಡಲ್ಖಂಡ್ ಅಪಾಯದಲ್ಲಿದೆ ಪೇಶ್ವಾ, ರಾಜಪುತ್ರನ ರಾಣಿಯರು ಮತ್ತು ಯುವ ರಾಜಕುಮಾರ ಸ್ವಯಂ ಬಲಿದಾನಕ್ಕೆ ಸಿದ್ಧರಾಗಿದ್ದಾರೆ, ನಮಗೆ ನಿಮ್ಮ ಸಹಾಯ ಬೇಕಿದೆ ಅಂತ ಕೇಳ್ತಾಳೆ. ಆಗ ಬಾಜಿರಾವ್ ಬುಂಡಲ್ಖಂಡ್ಗೆ ನಿನ್ನಂತ ಆಯುಧ ಸಿಕ್ಕಿರುವಾಗ ನನ್ನ ಸಹಾಯ ಯಾಕೆ, ನನಗೀಗ ಸಮಯ ಇಲ್ಲ, ನೀವು ಹೋಗಬಹುದು ಅಂತಾನೆ. ತಕ್ಷಣ ಅವಳು ಬಾಜಿರಾವ್ ಕುತ್ತಿಗೆ ಕತ್ತಿ ಹಿಡಿತಾಳೆ. ಆಗ ಬಾಜಿರಾವ್, ನಿನ್ನ ಉದ್ದಟತನಕ್ಕೆ ನಿನ್ನ ಪ್ರಾಣನೇ ಹೋಗಬಹುದು ಅಂದ್ರೆ ಅವಳು, ಪರವಾಗಿಲ್ಲ, ನಾನು ಬುಂಡಲ್ಖಂಡ್ ಬಿಟ್ಟು ಬರುವಾಗ ಒಂದು ಪೇಶ್ವಾ ಬಾಜಿರಾವ್ನ ಕರ್ಕೊಂಡು ಬಂದೇ ಬರ್ತೀನಿ, ಇಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಹೇಳಿ ಬಂದಿದ್ದೀನಿ. ಈಗ ನಮ್ಮ ಪಾಲಿಗೆ ನೀವೇ ದೇವರು, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾಳೆ. ಆಗ ಬಾಜಿರಾವ್, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅವಳು, ನನ್ನ ಹೆಸರು ಮಸ್ತಾನಿ ಅಂತಾಳೆ. ಆಗ ಬಾಜಿರಾವ್, ನನಗೆ ನಿನ್ನ ಧೈರ್ಯ ಮತ್ತೆ ಕೇಳಿದ ರೀತಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಸಹಾಯ ಮಾಡಕ್ಕೆ ಒಪ್ಕೋತಾನೆ. ನಂತರ ಬುಂಡಲ್ಖಂಡ್ಗೆ ಪ್ರಯಾಣ ಆರಂಭಿಸ್ತಾನೆ. ಅಲ್ಲಿಗೆ ತಲುಪೋಕೆ 5 ದಿನಗಳ ಬೇಕು, ಆದ್ರೆ 2 ದಿನದಲ್ಲಿ ಪ್ರಯಾಣ ಮುಗಿಸ್ತಾನೆ. ಮೊಹಮ್ಮದ್ ಬಾಂಗ್ಶಾ ಬುಂಡಲ್ಖಂಡ್ ಕೋಟೆ ಸುತ್ತುವರೆದು ಬಾಣಕ್ಕೆ ಪತ್ರ ಇಟ್ಟು ಅರಮನೆಗೆ ಬಿಡ್ತಾನೆ. ಅದರಲ್ಲಿ ಸಂಜೆ ಒಳಗಡೆ ಶರಣಾಗತಿಯಾಗಿಲ್ಲ ಅಂದ್ರೆ ನನ್ನನ್ನ ಎದುರಿಸಬೇಕಾಗುತ್ತೆ ಅಂತ ಬರೆದಿರ್ತಾನೆ. ಈ ರಾಜಪುತ್ ಮನೆತನದವರು, ಬಾಜಿರಾವ್ ಪೇಶ್ವಾ ನಮಗೆ ಸಹಾಯ ಮಾಡೋ ರೀತಿ ಕಾಣಿಸ್ತಿಲ್ಲ, ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ಸುದ್ದಿ ಬಂದಿಲ್ಲ, ನಾವು ಶರಣಾಗತಿಯಾಗೋದು ಬೇಡ, ಸಂಜೆ ಆತ್ಮಾಹುತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿರ್ತಾರೆ. ಪಾಪ ಹೆಂಗಸರೆಲ್ಲ ಆ ಬಾಂಗ್ಶಾ ಅರಮನೆ ಒಳಗಡೆ ನುಗ್ಗೋದು ಖಚಿತವಾದಾಗ ನಾವೆಲ್ಲ ಈ ಬೆಂಕಿಗೆ ಹಾಕ್ಬಿಡೋಣ ಅಂತ ಮೊದಲೇ ಚಿತೆಯನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಆದ್ರೆ ದೂರದಿಂದ ಒಂದು ಸೈನ್ಯ ಬರ್ತಿರುವ ಹಾಗೆ ಗೋಚರ ಆಗುತ್ತೆ. ಅದನ್ನ ನೋಡಿದಾಗ ರಾಜನಿಗೆ ಅನ್ಸುತ್ತೆ, ಬಹುಶಃ ಪೇಶ್ವಾ ಬಾಜಿರಾವ್ ನಮ್ಮ ಸಹಾಯಕ್ಕೆ ಬರ್ತಿರಬಹುದು ಅಂತ. ಬಾಂಗ್ಶಾ ಬೆಂಕಿ ಪಂಜುಗಳನ್ನ ಹಿಡಿದು ಬರ್ತಿರುವಂತಹ ಸೈನ್ಯ ನೋಡಿ ತನ್ನ ಸೈನ್ಯದ ಕೆಲವು ತುಕಡಿಗಳನ್ನ ಅವರ ಮೇಲೆ ಆಕ್ರಮಣ ಮಾಡೋದಕ್ಕೆ ಕಳಿಸ್ತಾನೆ. ಆದ್ರೆ ಅವರು ಹತ್ರ ಸಮೀಪಿಸುತ್ತಿರುವಾಗ ಅದು ಸೈನ್ಯ ಅಲ್ಲ, ದನಗಳ ಕೊಂಬೆಗೆ ಪಂಜುಗಳನ್ನ ಕಟ್ಟಿ ಯಾಮಾರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಬಾಜಿರಾವ್ ಅವರ ಗಮನವನ್ನ ಯಶಸ್ವಿಯಾಗಿ ಬೇರೆ ಕಡೆ ಸೆಳೆದು ಮಸ್ತಾನಿಗೆ, ನೀನು ಗೌಪ್ಯವಾಗಿ ಸುರಂಗದಿಂದ ನಿಮ್ಮ ಅರಮನೆಗೆ ಹೋಗಿ ತಲುಪು, ನೀನು ತಲುಪಿದ ಮೇಲೆ ನಮಗೊಂದು ಸಿಗ್ನಲ್ ಕೊಡು, ಆಗ ನಾವು ಆಕ್ರಮಣಕ್ಕೆ ಮುಂದಾಗ್ತೀವಿ, ಒಂದು ಕಡೆಯಿಂದ ನಮ್ಮ ಸೈನ್ಯ, ಇನ್ನೊಂದು ಕಡೆಯಿಂದ ನಿಮ್ಮ ಸೈನ್ಯ, ನೋಡಿ ಬಾಂಗ್ಶಾ ಕಕ್ಕಾಬಿಕ್ಕಿ ಆಗ್ತಾನೆ ಅಂತ ಐಡಿಯಾ ಕೊಟ್ಟು ಕಳಿಸ್ತಾನೆ. ಹೇಳಿದ ಹಾಗೆ ಮಸ್ತಾನಿ ಯಶಸ್ವಿಯಾಗಿ ಅರಮನೆ ತಲುಪಿ ಬಾಜಿರಾವ್ಗೆ ಸೂಚನೆ ಕೊಟ್ಟು ಬೆಂಕಿಯ ಬಾಣಗಳನ್ನ ಬಿಡ್ತಾಳೆ. ಈಗ ಒಂದು ಕಡೆಯಿಂದ ಬಾಜಿರಾವ್ ಸೈನ್ಯ ಆಕ್ರಮಣಕ್ಕೆ ಮುಂದಾದ್ರೆ ಇನ್ನೊಂದು ಕಡೆಯಿಂದ ಮಸ್ತಾನಿ ಸೈನ್ಯ ಆಕ್ರಮಣಕ್ಕೆ ಮುಂದಾಗುತ್ತೆ. ಇದನ್ನ ನೋಡಿ ಬಾಂಗ್ಶಾ ಕಂಗಾಲಾಗ್ತಾನೆ. ಬಾಂಗ್ಶಾ ಪಿರಂಗಿಗಳಿಂದ ಗುಂಡು ಹಾರಿಸ್ತಾನೆ. 2 ಕಡೆಯ ಆಕ್ರಮಣದಿಂದ ಅವನ ಸೈನ್ಯ ಕಕ್ಕಾಬಿಕ್ಕಿಯಾಗಿ ಅಲ್ಲೋಲ ಕಲ್ಲೋಲವಾಗಿ ಚೆದರೋಗುತ್ತೆ. ಸ್ವತಃ ಬಾಜಿರಾವ್ ಮತ್ತೆ ಮಸ್ತಾನಿ ಅಖಾಡಕ್ಕೆ ಇಳಿದು ಸಾಧ್ಯವಾದಷ್ಟು ಶತ್ರು ಸೈನಿಕರನ್ನ ಹತ್ಯೆ ಮಾಡ್ತಾರೆ. ಬಾಜಿರಾವ್ ಅಂತೂ ನೇರ ಬಾಂಗ್ಶಾ ಬಳಿ ಹೋಗಿ ಕುತ್ತಿಗೆಗೆ ಕತ್ತಿ ಬೀಸಿ ಪ್ರಾಣ ತೆಗಿತಾನೆ. ಒಂದೇ ಏಟಿಗೆ ರಾಜನನ್ನೇ ಹೊಡೆಯೋದ್ರ ಮುಖಾಂತರ ಬಾಜಿರಾವ್ ಮಸ್ತಾನಿ ಮುಖದಲ್ಲಿ ಗೆಲುವಿನ ನಗುವನ್ನು ತರ್ತಾನೆ. ಇಬ್ಬರು ಒಬ್ಬರಿಗೊಬ್ಬರು ಹತ್ರ ಆಗ್ತಿರ್ತಾರೆ. ಆಗ ಬಾಜಿರಾವ್ ಹಿಂದೆ ಒಬ್ಬ ಸೈನಿಕ ಅವನಿಗೆ ಚುಚ್ಚೋದಕ್ಕೆ ಅಂತ ಬರ್ತಿರ್ತಾನೆ. ಅದನ್ನ ನೋಡಿ ಮಸ್ತಾನಿ ತಡೆಯೋಕೆ ಮುಂದಾದಾಗ ಬಾಜಿರಾವ್ ಅವಳು ತನ್ನನ್ನ ಕೊಲ್ಲೋದಕ್ಕೆ ಬರ್ತಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂಡು ಅವಳ ಮೇಲೆ ಕತ್ತಿ ಬೀಸ್ಬಿಡ್ತಾನೆ. ಆಗ ಹಿಂದೆ ತಿರುಗಿ ನೋಡಿದ್ರೆ ಆ ಸೈನಿಕ ಬಿದ್ದುದನ್ನ ನೋಡಿ ಅರಿವಾಗುತ್ತೆ. ಮಸ್ತಾನಿ ಪ್ರಜ್ಞೆ ತಪ್ತಾಳೆ. ಬಾಜಿರಾವ್ ಸ್ವತಃ ಅವಳನ್ನ ತನ್ನ ಕುದುರೆ ಮೇಲೆ ಹಾಕೊಂಡು ಅವಳ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಮಸ್ತಾನಿ ತಂದೆ ಬಾಜಿರಾವ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ, ನಿಮ್ಮ ಋಣವನ್ನ ಹೇಗೆ ತಿಳಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ. ಬಾಜಿರಾವ್, ನಿಮ್ಮ ಧನ್ಯವಾದಗಳನ್ನ ಅಪೇಕ್ಷೆ ಮಾಡಿಲ್ಲ, ನಾನೀಗ ಸಿರೌಜಾಗೆ ಹೋಗ್ಬೇಕು ಅಂತಾನೆ. ಆಗ ಚಂದ್ರಸಾಲ್ ರಾಜ, ದಯವಿಟ್ಟು ಇಲ್ಲೇ ಇದ್ದು ನಮ್ಮ ಅತಿಥಿ ಸತ್ಕಾರ ಸ್ವೀಕಾರ ಮಾಡಿ ಹೋಳಿ ಹಬ್ಬನ ಮುಗಿಸ್ಕೊಂಡು ಹೋಗಿ ಅಂತ ಕೇಳ್ಕೊತಾನೆ. ಬಾಜಿರಾವ್ ಸರಿ ಅಂತ ಒಪ್ಕೊಳ್ತಾನೆ. ಮಸ್ತಾನಿ ಕೊಠಡಿಯಲ್ಲಿ ಸೇವಕಿಯರು, ಬಾಜಿರಾವ್ ನೀವು ಪ್ರಜ್ಞೆ ತಪ್ಪಿದ್ದಾಗ ಅವರ ತೋಳಿನ ಮೇಲೆ ನಿಮ್ಮನ್ನ ಹಾಕೊಂಡು ಕರ್ಕೊಂಡು ಬಂದ್ರು ಅಂತೆಲ್ಲ ರೇಗಿಸ್ತಿರ್ತಾನೆ. ನಾಚಿ ನೀರಾಗ್ತಿದ್ದಾಳೆ. ಅದೇ ಸಮಯಕ್ಕೆ ಬಾಜಿರಾವ್ ಪರದೆ ಹಿಂದೆ ನಿಂತು, ನಾನು ಮಸ್ತಾನಿ ಜೊತೆ ಕೆಲವು ಕ್ಷಣ ಖಾಸಗಿಯಾಗಿ ಮಾತಾಡ್ಬೇಕು ಅಂತ ಕೇಳ್ತಾನೆ. ಹೀಗೆ ಇಬ್ಬರ ಮಾತು ಮುಂದುವರಿಯುತ್ತೆ. ಬಾಜಿರಾವ್, ನನ್ನ ಕತ್ತಿಯನ್ನ ಪ್ರಹಾರ ಮಾಡಿದ ಮೇಲೆ ಇಲ್ಲಿವರೆಗೂ ಯಾವ ಜೀವವೂ ಉಳಿದಿಲ್ಲ, ಆದ್ರೆ ನೀವು ಬದುಕು ಬಿಟ್ರಿ. ಆದ್ರೂ ನನಗೆ ಗೊತ್ತಿದೆ ನಿಮಗೆ ತುಂಬಾ ಆಳವಾಗಿ ಗಾಯ ಆಗಿದೆ ಅಂತ. ನೋಡಿದವರಿಗೆ ಇದು ಕೇವಲ ಯುದ್ಧದ ಗಾಯದ ತರ ಕಾಣಿಸಬಹುದು, ಆದ್ರೆ ನನಗೆ ಇದು ಚಂದ್ರನ ಮೇಲೆ ರಥ ಎರ್ಚಿದ ಹಾಗೆ ಕಾಣಿಸ್ತಿದೆ ಅಂತ ಹೇಳ್ತಾ ಚಾಕುನ ದೀಪದ ಬೆಂಕಿಯಲ್ಲಿ ಬಿಸಿ ಮಾಡಿ ಆ ಗಾಯದ ಮೇಲೆ ಇಟ್ಬಿಡ್ತಾನೆ. ಆ ನೋವಿಗೆ ಮಸ್ತಾನಿ ಬಾಜಿರಾವ್ನ ಹಾಕೊಳ್ತಾಳೆ. ಗಾಯ ದೊಡ್ಡದಾಗದೇ ಇರ್ಲಿ ಅಂತ ಬಿಸಿ ಕಾಯಿಸ್ದೆ, ಇನ್ನು ಮುಂದೆ ನೀನು ರಾಜ್ಪುತ್ಗೆ ಸೇರಿದವಳಲ್ಲ, ನಿನ್ನ ಮೈ ಮೇಲೆ ಗಾಯ ಆದ್ರೆ ರಕ್ತ ಬರೋದು ನನ್ನ ಹೃದಯದಲ್ಲಿ ಅಂತ ಹೇಳಿ ಅವಳ ಕೈಯಲ್ಲಿ ಚಾಕು ಇಟ್ಟು ಹೊರಡ್ತಾನೆ. ಬುಂಡಲ್ಖಂಡ್ ಸಂಪ್ರದಾಯ ಪದ್ಧತಿಯ ಪ್ರಕಾರ ಒಬ್ಬ ಪುರುಷ ಹೆಣ್ಣಿನ ಕೈಗೆ ಕತಿಯನ್ನ ಕೊಟ್ಟು ಅವಳು ಅದನ್ನು ಸ್ವೀಕಾರ ಮಾಡಿದ್ರೆ ಅವರಿಬ್ಬರಿಗೂ ಮದುವೆ ಆದಂಗೆ ಲೆಕ್ಕ.
ಅಲ್ಲಿಗೆ ಇಬ್ಬರ ನಡುವೆ ಇದ್ದ ಪ್ರೇಮಾಂಕುರ ಇನ್ನೂ ಗಟ್ಟಿಯಾಯಿತು. ಹೋಳಿ ಹಬ್ಬದ ದಿನ ಬರುತ್ತೆ. ಅರಮನೆ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ದಾರೆ. ಅತಿಥಿ ಬಾಜಿರಾವ್ನ ಕೂರಿಸಿ ಮಸ್ತಾನಿ ತನ್ನ ನಾಟ್ಯದ ಮೂಲಕ ಮನೋರಂಜನೆ ನೀಡ್ತಾಳೆ. ಇಬ್ಬರ ಮನಸ್ಸಲ್ಲೂ ಒಬ್ಬರ ಮೇಲೆ ಒಬ್ಬರಿಗೆ ಗಾಢವಾದ ಪ್ರೀತಿ ಬೇರೂರುತ್ತಿದೆ. ಅದೇ ರಾತ್ರಿ ಮಸ್ತಾನಿ ಬಾಜಿರಾವ್ಗೆ ಪಾನ್ ಕೊಡೋ ನೆಪದಲ್ಲಿ ಬಂದು ಇಬ್ಬರು ಮಾತನಾಡ್ತಾರೆ. ಬಾಜಿರಾವ್ ನೋವಿನಿಂದಲೇ ನಾಳೆ ನಾನು ಹೋಗ್ತಿದ್ದೀನಿ ಮಸ್ತಾನಿ, ಮತ್ತೆ ನಿನ್ನ ಭೇಟಿ ಆಗೋದಕ್ಕಾಗಲ್ಲ ಅಂತ ಹೇಳಿದಾಗ ಮಸ್ತಾನಿ, ನೀವು ಮನಸ್ಸಲ್ಲೇ ಇರೋ ಪ್ರಾರ್ಥನೆ ರೀತಿ ನನ್ನ ಎದೆಯಲ್ಲೇ ಇರ್ತೀರ. ನಾನು ನಿಮ್ಮ ಹೆಸರನ್ನ ಹೇಳಿದಾಗ್ಲೆಲ್ಲ ನಿಮಗೆ ಪೂಜೆ ಸಲ್ಲಿಸಿದ ಹಾಗೆ ಅಂತ ಹೇಳಿ ಹೋಗ್ತಾಳೆ. ಬೆಳಗಾಗುತ್ತೆ. ಬಾಜಿರಾವ್ ಮಾಡಿದ ಸಹಾಯಕ್ಕೆ ರಾಜ ತುಂಬಾ ಅದ್ದೂರಿಯಾಗಿ ವ್ಯವಸ್ಥೆಗಳನ್ನ ಮಾಡಿ ಅವನನ್ನ ಬೀಳ್ಕೊಡ್ತಾನೆ. ಆದ್ರೆ ಬಾಜಿರಾವ್ನ ಬೀಳ್ಕೊಡುವ ಸಮಯದಲ್ಲಿ ಮಸ್ತಾನಿ ಅಲ್ಲಿಗೆ ಬರೋದಿಲ್ಲ. ತಕ್ಷಣ ಸೇವಕಿ ಓಡಿ ಬಂದು ಇಡೀ ಬಂಡಲ್ ಖಂಡ್ ಬಾಜಿರಾವ್ ಬಾಲಡ್ನ ಬೀಳ್ಕೊಡೋ ಸಂಭ್ರಮದಲ್ಲಿ ಇದ್ರೆ ನೀವ್ ಯಾಕೆ ಇಲ್ಲಿ ಒಬ್ರೇ ಕುಳಿತಿದ್ದೀರಾ ಅಂತ ಕೇಳಿದಾಗ ಮಸ್ತಾನಿ ಮತ್ತೆ ಭೇಟಿಯಾಗಲ್ಲ ಅಂತ ಗೊತ್ತಿದ್ರೆ ಆ ರೀತಿ ಬೀಳ್ಕೊಡ್ಬೇಕು. ನಾನು ಈಗ ಭಾಗವಹಿಸಿದ್ರೆ ನನಗೆ ಅದೇ ರೀತಿ ಭಾವನೆ ಮೂಡುತ್ತೆ. ಆದ್ರೆ ನಾನು ಬಾಜಿರಾವ್ನ ಮತ್ತೆ ಭೇಟಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಮಸ್ತಾನಿ ತಂದೆ ಚಂದ್ರಸಾಲ ರಾಜ ಒಬ್ಬ ಹಿಂದೂ, ಆದ್ರೆ ಅವಳ ತಾಯಿ ಮಾತ್ರ ಒಬ್ಬ ಮುಸ್ಲಿಂ. ಮಸ್ತಾನಿ ತಾಯಿ ಚಂದ್ರಸಾಲ ರಾಜನ ಹತ್ರ ನೀವು ಉಡುಗೊರೆಗಳನ್ನ ತಲುಪಿಸೋದಕ್ಕೆ ನನ್ನ ಮಗಳು ಮಸ್ತಾನಿಯನ್ನ ಬಾಜಿರಾವ್ ಅರಮನೆಗೆ ಕಳಿಸುವುದಕ್ಕೆ ನನ್ನ ಆಕ್ಷೇಪ ಇದೆ. ನನಗೆ ಗೊತ್ತು ಮಸ್ತಾನಿ ಬಾಜಿರಾವ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ಆದ್ರೆ ನನಗೆ ಅವರಿಬ್ರು ಮದುವೆ ಆಗೋದು ಇಷ್ಟ ಇಲ್ಲ. ಯಾಕಂದ್ರೆ ನಾವಿಬ್ರು ಮದುವೆ ಆದಾಗಿಂದಲೂ ಸಮಾಜ ನಮ್ಮಿಬ್ಬರನ್ನ ಗಂಡ ಹೆಂಡತಿ ರೀತಿ ನೋಡಿಲ್ಲ ಅಂತ ಹೇಳ್ತಿರುವಾಗಲೇ ಮಸ್ತಾನಿ ಬಾಜಿರಾವ್ ಅರಮನೆಗೆ ಹೋಗೋ ನಿರ್ಧಾರ ಮಾಡಿದ್ದು ನಾನೇ. ಈಗಾಗಲೇ ಬಾಜಿರಾವಿಂದ ನಾನು ಕತ್ತಿಯನ್ನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಮಸ್ತಾನಿ ತಾಯಿ, ಕತ್ತಿ ಸ್ವೀಕಾರ ಮಾಡಿದ್ರೆ ಮದುವೆ ಆದ ಹಾಗೆ ಅನ್ನೋ ಪದ್ಧತಿ ಇರೋದು ಬಂಡಲ್ ಖಂಡಲ್ಲಿ ಮಾತ್ರ, ಅದು ಪುಣೆಯಲ್ಲಿ ನಡೆಯೋದಿಲ್ಲ. ಮೇಲಾಗಿ ಬಾಜಿರಾವ್ ಒಬ್ಬ ಬ್ರಾಹ್ಮಣ ಮತ್ತು ನೀನು ಮುಸ್ಲಿಂ ಅನ್ನೋದನ್ನ ಮರಿಬೇಡ ಅಂತಾಳೆ. ಆಗ ಮಸ್ತಾನಿ ತಂದೆ, ಅವಳ ತಾಯಿ ಮುಸಲ್ಮಾನ ಆಗಿರಬಹುದು, ಆದ್ರೆ ಅವಳ ಮೈಯಲ್ಲಿ ಹರಿತಿರೋ ರಕ್ತ ರಾಜಪುತದು. ಅವಳು ಅಲ್ಲಾನ ಪೂಜಿಸಿದ್ರು ಕೃಷ್ಣನ್ನ ಇಷ್ಟಪಡ್ತಾಳೆ, ಅವಳನ್ನ ತಡಿಬೇಡ, ಹೋಗ್ಲಿ ಬಿಡು ಅಂತಾನೆ. ಆದ್ರೆ ಮಸ್ತಾನಿ ತಾಯಿ, ನನ್ನ ಚಿಂತೆ ಒಂದೇ, ನನ್ನ ಮಗಳನ್ನ ಬಾಜಿರಾವ್ ನ್ಯಾಯಸಮ್ಮತವಾಗಿ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ, ಅವರಿಗೆ ಮೊದಲನೇ ಹೆಂಡತಿ ಇದ್ದಾಳೆ ಅಂತಾಳೆ. ಆದ್ರೆ ಮಸ್ತಾನಿ, ರಾಧಾ ಕೂಡ ಯಾವತ್ತಿಗೂ ಕೃಷ್ಣನ ಹೆಂಡತಿ ಆಗ್ಲಿಲ್ಲ, ಆದ್ರೆ ಕೃಷ್ಣನ ಹೆಸರಿಂದ ರಾಧಾಳ ಹೆಸರು ಬೇರೆ ಆಗಲೇ ಇಲ್ಲ, ನನ್ನ ಪ್ರೀತಿ ಕೂಡ ಅಷ್ಟೇ ಪವಿತ್ರ ಅಂತ ಹೇಳಿದಾಗ ಅವರಮ್ಮ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಈ ಕಡೆ ಪುಣೆಯಲ್ಲಿ ಬಾಜಿರಾವ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ತಾರೆ. ಯುದ್ಧ ಗೆದ್ದು ಬರ್ತಿರುವ ಬಾಜಿರಾವ್ನ ಹೆಮ್ಮೆಯಿಂದ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಇಡೀ ಅರಮನೆಯನ್ನ ಅಲಂಕಾರ ಮಾಡಿ ಅದ್ದೂರಿಯಾಗಿ ತಯಾರಾಗಿದ್ದಾರೆ. ಬಾಜಿರಾವ್ ಹೆಂಡತಿ ಅಂತೂ ತುಂಬಾ ಪ್ರೀತಿಯಿಂದ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಿದ್ದಾಳೆ. ಬಾಜಿರಾವ್ನ ಹೆಂಡತಿ ಹೆಸರು ಕಾಶಿ, ತುಂಬಾ ಪರಿಚಿತಾಳೆ, ಅಷ್ಟೇ ಗೌರವನ ಇಟ್ಕೊಂಡಿದ್ದಾಳೆ. ಬಾಜಿರಾವ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಗಂಡ ಬಂದ ತಕ್ಷಣ ಪ್ರೀತಿಯಿಂದ ಮಂಗಳಾರತಿ ತೆಗೆದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸ್ವಾಗತ ಮಾಡ್ಕೋತಾಳೆ. ಇವರಿಬ್ಬರ ಮಧ್ಯೆ ತುಂಬಾ ಅನ್ಯೋನ್ಯತೆ ಇರುತ್ತೆ. ಛತ್ರಸಾಲ ರಾಜ ಬಾಜಿರಾವ್ ಇಂದ ಆದ ಉಪಕಾರಕ್ಕೆ ಉಡುಗೊರೆಯಾಗಿ ಸಾಕಷ್ಟು ಚಿನ್ನಾಭರಣಗಳು ಮತ್ತು ಮುತ್ತುರತ್ನಗಳನ್ನ ಬಾಜಿರಾವ್ ಆಸ್ಥಾನಕ್ಕೆ ಕಳಿಸ್ಕೊಡ್ತಾನೆ. ಈ ಉಡುಗೊರೆಯ ರೂವಾರಿ ಮಸ್ತಾನಿ. ಈ ಉಡುಗೊರೆಗಳೆಲ್ಲ ನೋಡಿ ಬಾಜಿರಾವ್ ತಾಯಿ, ನನ್ನ ಮಗ ಸಹಾಯ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಖುಷಿ ಪಡ್ತಾಳೆ. ಆಗ ಮಸ್ತಾನಿ ಪಲ್ಲಕ್ಕಿಯಲ್ಲಿ ಬಂದು ಹಿಡಿತಾಳೆ. ಬಾಜಿರಾವ್ ತಾಯಿ, ಯಾರಮ್ಮ ನೀನು ಅಂತ ಕೇಳಿದಾಗ ಮಸ್ತಾನಿ ಸೇವಕ, ಇವರು ಚಂದ್ರಸಾಲ್ ರಾಜನ ಮಗಳು ಅಂತ ಹೇಳ್ತಾನೆ. ಆಗ ಬಾಜಿರಾವ್ ತಾಯಿ, ಚಂದ್ರಸಾಲ್ ರಾಜರಿಗೆ ಇಷ್ಟು ಸುಂದರವಾದ ಮಗಳು ಇರ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಮಾತನಾಡಿಸ್ತಾ, ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ನನ್ನ ಹೆಸರು ಮಸ್ತಾನಿ ಎಂದಾಗ, ಹೆಸರು ತುಂಬಾ ಚೆನ್ನಾಗಿದೆ, ನಿಮ್ಮ ತಂದೆಗೆ ಹಲವಾರು ಹೆಂಡತಿಯರಿದ್ದಾರೆ, ನೀನು ಯಾರ ಮಗಳು ಅಂತ ಕೇಳ್ತಾಳೆ. ಮಸ್ತಾನಿ, ನಾನು ರುಹಾನಿ ಬೇಗಂ ಮಗಳು ಅಂತ ಹೇಳ್ತಾಳೆ. ಆಗ, ಅಂದ್ರೆ ನೀನು ಮುಸ್ಲಿಂ ಹುಡುಗಿ, ಇಷ್ಟಕ್ಕೂ ನಿಮ್ಮ ತಂದೆಗೆ ಉಡುಗೊರೆಯನ್ನ ಕೊಟ್ಟು ಕಳಿಸೋಕೆ ರೂವಾರಿಯಾಗಿ ನಿನ್ನ ಕಳಿಸುವ ಅವಶ್ಯಕತೆ ಆದ್ರೂ ಏನಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಮಸ್ತಾನಿ ಬಾಜಿರಾವ್ ಕೊಟ್ಟಿದ್ದ ಕತ್ತಿಯನ್ನ ತೋರಿಸ್ತಾಳೆ. ಅದನ್ನ ನೋಡಿ, ಇದು ನನ್ನ ಮಗ ಬಾಜಿರಾವ್ ಕತ್ತಿ ಅಂತಾಳೆ. ಮಸ್ತಾನಿ, ನಮ್ಮ ಬುಂಡಲ್ ಖಂಡಲ್ಲಿ ಪುರುಷನ ಹತ್ರ ಹೆಣ್ಣು ಕತ್ತಿಯನ್ನ ಇಸ್ಕೊಂಡ್ರೆ ಮದುವೆ ಆದ ಹಾಗೆ ಅಂತ ಹೇಳ್ತಾಳೆ. ಆಗ ಶಾಕ್ ಆಗಿ ಬಾಜಿರಾವ್ ತಾಯಿ, ನಿಮ್ಮಲ್ಲಿ ಇದೆಲ್ಲ ಆಗಬಹುದು, ರಾಜಪೂತ್ ಮತ್ತೆ ಮುಸ್ಲಿಮರ ನಡುವೆ ಈ ಸಂಪ್ರದಾಯ ನಡಿಬಹುದೇನೋ, ಆದ್ರೆ ಪೇಶ್ವಾ ಮತ್ತೆ ಮುಸ್ಲಿಮರ ಮಧ್ಯೆ ಇದು ನಡೆಯೋದಿಲ್ಲ, ಇಂತ ಸಂಪ್ರದಾಯನ ನಾವು ಒಪ್ಪೋದು ಇಲ್ಲ ಅಂತ ಖಡಾಖಂಡಿತವಾಗಿ ಗಟ್ಟಿಯಾಗಿ ಹೇಳ್ತಾಳೆ. ಆಗ ಮಸ್ತಾನಿ, ನನಗೆ ಈಗಾಗಲೇ ಮದುವೆ ಆಗಿದೆ ಅಂತ ಒಂದೇ ಮಾತು ಹೇಳ್ತಾಳೆ. ಕೋಪಗೊಂಡ ಬಾಜಿರಾವ್ ತಾಯಿ, ಇವಳಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆಯನ್ನ ಹೊರಗಡೆ ಮಾಡು, ಮತ್ತೆ ನೀನು ಬಂಡಲ್ ಖಂಡ್ಗೆ ಮರಳೋಕು ಮುಂಚೆ ನನ್ನ ಭೇಟಿ ಮಾಡಿ ಹೋಗು ಅಂತ ಹೇಳಿ ಹೊರಡ್ತಾಳೆ. ಈ ಕಡೆ ಬಾಜಿರಾವ್ ಸ್ನಾನ ಮಾಡ್ಬೇಕಾದ್ರೆ ಕಾಶಿಯಲ್ಲಿಗೆ ಹೋಗಿ ಇಬ್ಬರು ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಿತರಾಗಿ ಮಿಲನಕ್ಕೆ ಸೇರ್ತಾರೆ. ಎಲ್ಲ ಮುಗಿದ್ಮೇಲೆ ಕಾಶಿ, ಯುದ್ಧ ಮುಗಿಸಿದ ಮೇಲೆ ನಿಮ್ಮ ಮೈ ಮೇಲೆ 27 ಗಾಯಗಳಾಗಿವೆ, ಈ ಸಲ ಶತ್ರುವನ್ನ ತೀರಾ ನಿಮ್ಮ ಸಮೀಪಕ್ಕೆ ಬಿಟ್ಕೊಂಡಿದ್ರಿ ಅಂತ ಕಾಣುತ್ತೆ. 28ನೇ ಗಾಯ ಆಗದೆ ಇರೋದಕ್ಕೆ ಈ ಉಂಗುರ ಹಾಕ್ತಿದ್ದೀನಿ. ಈ ಉಂಗುರ ನಿಮ್ಮ ಮೇಲೆ ಬೀಳುವ ಕೆಟ್ಟ ದೃಷ್ಟಿಗಳನ್ನ ತಡೆಯುತ್ತೆ, ಜೊತೆಗೆ ಶತ್ರುಗಳ ಕತ್ತಿಯಿಂದ ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಮುಗುಳು ನಗ್ತಾಳೆ. ಬಾಜಿರಾವ್ಗೆ ಕಾಶಿಯ ಮಾತುಗಳು ಮಾರ್ಮಿಕ ಅನಿಸ್ತಿರುತ್ತೆ. ಯಾಕಂದ್ರೆ 28ನೇ ಗಾಯ ಮತ್ತೆ ಶತ್ರುನ ತುಂಬಾ ಹತ್ರ ಬಿಟ್ಕೊಂಡಿದ್ದೀರಾ ಅಂತ ಮಾತು ಉಂಗುರ ಹಾಕಿ ಕೆಟ್ಟ ದೃಷ್ಟಿ ಬೀಳ್ಬಹುದು ಅಂತ ಬೇರೆ ಹೇಳ್ತಿದ್ದಾಳೆ. ಇದೆಲ್ಲ ಕೇಳ್ತಿದ್ರೆ ಬಾಜಿರಾವ್ ಮಸ್ತಾನಿ ವಿಷಯ ಗೊತ್ತಾಗಿ ಇಂಡೈರೆಕ್ಟ್ ಆಗಿ ಏನಾದ್ರೂ ಹೇಳ್ತಿದ್ದಾಳ ಅಂತ ಅನಿಸ್ತಿರುತ್ತೆ. ಆದ್ರೆ ಕ್ಲಾರಿಟಿ ಸಿಗಲ್ಲ. ಆಕ್ಚುಲಿ ಕಾಶಿಗೆ ಮಸ್ತಾನಿ ವಿಷಯದ ಬಗ್ಗೆ ಏನು ಗೊತ್ತಿರಲ್ಲ. ಬಾಜಿರಾವ್ ತಾಯಿ, ಮಸ್ತಾನಿ ಒಬ್ಬ ರಾಜನ ಮಗಳು ಅಂತ ಗೊತ್ತಿದ್ರು ನನ್ನ ಮಗನನ್ನ ಪ್ರೀತಿಸಿದಾಳೆ ಅಂತ ಅವಮಾನ ಮಾಡೋದ್ರ ಸಲುವಾಗಿನೇ ಮಸ್ತಾನಿ ಉಳ್ಕೊಳ್ಳೋಕೆ ವೈಶ್ಯರ ಅಡ್ಡದಲ್ಲಿ ಜಾಗದ ವ್ಯವಸ್ಥೆ ಮಾಡಿರ್ತಾಳೆ. ಮಸ್ತಾನಿ ಸೇವಕಿ, ಇದು ಬೇಕಂತಲೇ ಮಾಡ್ತಿರುವ ಅವಮಾನ, ಅಷ್ಟೊಂದು ಅತಿಥಿ ಗೃಹಗಳಿದ್ರು, ಅದ್ದೂರಿ ಕೊಠಡಿಗಳಿದ್ರು, ನಿಮ್ಮನ್ನ ಇಲ್ಲಿ ಉಳಿದುಕೊಳ್ಳುವ ಹಾಗೆ ಮಾಡಿ ಅವಮಾನಿಸಿದ್ದಾರೆ, ಮುಂದೆ ಅವರ ಸಭೆಯಲ್ಲಿ ನೃತ್ಯ ಮಾಡೋಕೆ ಕರೆದ್ರು ಕರಿಬಹುದು ಅಂತ ಹೇಳ್ತಾಳೆ. ಅದೇನೇ ಇದ್ರು ಮಸ್ತಾನಿ ಮಾತ್ರ ಯಾವುದೇ ಹಿಂದೆ ಇಟ್ಟು ಹಾಕದೆ ಆ ವೈಶ್ಯರ ಅಡ್ಡದಲ್ಲಿ ಉಳ್ಕೋತಾಳೆ. ಆಗಲೂ ಆ ಸೇವಕಿ, ಬೇಕಂತಲೇ ನಮ್ಮ ಜೊತೆ ಬಂದಿದ್ದ ಸೈನಿಕರನ್ನ ವಾಪಸ್ ಕಳಿಸಿದ್ದಾರೆ, ನಮಗೆ ಇಲ್ಲಿ ಸುರಕ್ಷತೆ ಇಲ್ಲ, ನೀವು ಈ ರೀತಿ
ರೀತಿ ಅವಮಾನ ಸಹಿಸಿಕೊಳ್ಳೋದ್ರ ಬದಲು ಬುಂಡಲ್ಖಂಡ್ಗೆ ವಾಪಸ್ ಹೋಗೋಣ. ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಪೇಶ್ವಾ ಅವರೇ ನಿಮ್ಮನ್ನ ಹುಡುಕೊಂಡು ಅಲ್ಲಿಗೆ ಬರ್ತಾರೆ. ಪೇಶ್ವಾ ಅವರಿಗೆ ಖಂಡಿತವಾಗಲೂ ನೀವು ಇಲ್ಲಿ ಇದ್ದೀರಾ ಅಂತ ಅವರು ಹೇಳಿರೋದಿಲ್ಲ ಅಂತ ಹೇಳ್ತಾಳೆ. ಆಗ ಮಸ್ತಾನಿ, ಹಾಗಿದ್ರೆ ನನ್ನ ಪ್ರೀತಿ ಎಂತದ್ದು ಅಂತ ಅವರ ಜೀವಮಾನದಲ್ಲಿ ಮರಿಬಾರದು ಅನ್ನೋದನ್ನ ಸಾಬೀತ್ ಮಾಡ್ತೀನಿ ಅಂತ ಸವಾಲಾಗಿ ತಗೋತಾಳೆ. ಈಗ ಶನಿವಾರ ವಾಡ ಎಂಬ ಅದ್ಭುತ ಭವ್ಯ ಬಂಗಲೆ ಕಟ್ಟುವ ಕೆಲಸ ಮುಗಿದಿದೆ. ಚೀಮಾಜಿ ಅಂದ್ರೆ ಬಾಜಿರಾವ್ ತಮ್ಮ ಪೇಶ್ವನ್ ಬಾಜಿರಾವ್ನ ಕರ್ಕೊಂಡು ಬಂದು ಆ ಬಂಗಲೆನ ತೋರಿಸ್ತಾನೆ. ಪೇಶ್ವಾ ಬಾಜಿರಾವ್ ಅಂತೂ ತಾಜ್ ಮಹಲ್ ನ ಪುಣೆಗೆ ತಂದಿದ್ದೀರಾ ಅಂತ ಖುಷಿ ಪಡ್ತಾನೆ. ಈ ಬಂಗಲೆಯ ಇನ್ನೊಂದು ವಿಶೇಷತೆ ಅಂದ್ರೆ ಪೇಶ್ವಾ, ನೀವು ಈ ಕಮಲದ ಮೇಲೆ ನಿಂತ್ಕೊಂಡ್ರೆ ನಿಮ್ಮ ಪ್ರತಿಬಿಂಬ ನಿಮ್ಮ ಪತ್ನಿ ಕಾಶಿಯವರ ಕೊಠಡಿಯಲ್ಲಿ ಕಾಣಿಸುತ್ತೆ ಅಂತ ಹೇಳಿದಾಗ ಅದನ್ನ ಕೇಳಿ ಆಶ್ಚರ್ಯ ಆಗಿ ಪೇಶ್ವಾ, ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ, ನೀವು ನಿಂತಿರೋ ಪ್ರತಿಬಿಂಬ ಮೇಲಿರುವ ಕನ್ನಡಿಯಲ್ಲಿ ಬರ್ತಿದೆ. ಬೆಳಕಿನ ಮುಖಾಂತರ ಅದ ಪ್ರತಿಬಿಂಬ ನೇರವಾಗಿ ಕಾಶಿ ಕೊಠಡಿಯ ಪುಟ್ಟ ಕಿಟಕಿ ಮೇಲೆ ಬೀಳುತ್ತೆ. ಆ ಕಿಟಕಿಯಿಂದ ಮತ್ತೆ ಪ್ರತಿಬಿಂಬ ನೇರವಾಗಿ ಪಾತ್ರೆಯಲ್ಲಿನ ಕನ್ನಡಿ ಒಳಗೆ ಬಿದ್ರೆ ಅದರ ರಿಫ್ಲೆಕ್ಷನ್ ಎದುರುಗಡೆ ಅಳವಡಿಸಿರುವ ಪರದೆ ಮೇಲೆ ಬೀಳುತ್ತೆ. ಈ ರೀತಿ ಕಾಶಿಯವರು ಬಯಸಿದಾಗಲೆಲ್ಲ ತಮ್ಮ ಕೊಠಡಿಯಿಂದಾನೇ ನಿಮ್ಮನ್ನ ನೋಡಬಹುದು ಅಂತ ಹೇಳ್ತಾರೆ. ಇಂಥದೊಂದು ಆವಿಷ್ಕಾರನ ನೋಡಿ ಪೇಶ್ವಾ ಮತ್ತೆ ಕಾಶಿ ಮತ್ತೆ ಅವಳ ಸೇವಕಿಯರಿಗೆಲ್ಲ ಆಶ್ಚರ್ಯವಾಗುತ್ತೆ. ಕಾಶಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಅವಳಿಗೆ ತನ್ನ ಗಂಡ ಬೇರೆ ನನ್ನ ಬಿಟ್ಟು ಬೇರೆ ಮಹಿಳೆಯರನ್ನ ಕಣ್ಣೆತ್ತು ನೋಡುದಿಲ್ಲ ಅಂತ ಅಚಲವಾದ ನಂಬಿಕೆ ಇರುತ್ತೆ. ಈಗ ಹೊಸ ವರ್ಷದ ಪ್ರಯುಕ್ತ ಆ ಅದ್ಭುತವಾದ ಭವ್ಯ ಬಂಗಲೆ ಶನಿವಾರ ವಾಡ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಮಸ್ತಾನಿ ಹಾಡನ್ನ ಹೇಳ್ತಾ ಒಂದು ನೃತ್ಯ ಪ್ರದರ್ಶನ ಕೊಡಬೇಕು ಅಂತ ಬಂದಿರ್ತಾಳೆ. ಅರಮನೆಗೆ ಸೇರಿದವರೆಲ್ಲ ಆ ಉದ್ಘಾಟನೆಯಲ್ಲಿ ಭಾಗವಹಿಸಿರ್ತಾರೆ. ಪೇಶ್ವಾ ಹೆಂಡತಿ ಕಾಶಿ ಕೂಡ ಭಾಗವಹಿಸಿರ್ತಾಳೆ. ಮಸ್ತಾನಿ ತನ್ನ ಹಾಡಿನ ಸಾಹಿತ್ಯದ ಮೂಲಕನೇ ಪ್ರಿಯಕರನನ್ನ ಭೇಟಿಯಾದ ಮೊದಲನೇ ಕ್ಷಣಗಳು, ಜೊತೆಯಲ್ಲಿ ಕಳೆದ ಸುವರ್ಣ ಕ್ಷಣಗಳು, ತನ್ನ ಮನಸ್ಸಿನ ಭಾವನೆಗಳು, ಹೀಗೆ ಎಲ್ಲಾ ಹಿಂದಿನ ನೆನಪುಗಳನ್ನ ಕದಲೋದ್ರ ಮೂಲಕ ಪೇಶ್ವನಿಗೆ ನೆನಪಿಸಿ ಹಾಡಿನ ಸಾಲುಗಳಲ್ಲೇ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾಳೆ. ಆಗ ಕಾಶಿಯು ಕೂಡ ಎಲ್ಲೋ ಒಂದು ಕಡೆ ಅನುಮಾನ ಮೂಡುತ್ತೆ. ಮಸ್ತಾನಿ ಕಮಲದ ಮೇಲೆ ನಿಂತ್ಕೊಂಡು ನೃತ್ಯ ಮಾಡ್ತಿದ್ರೆ ಅವಳ ಪ್ರತಿಬಿಂಬ ಕನ್ನಡಿಯಲ್ಲಿ ಬರುತ್ತೆ. ಅದರ ಅರ್ಥ ಅವಳು ಕೂಡ ಕಾಶಿಯ ಕೊಠಡಿಯನ್ನ ತಲುಪ್ತಿದ್ದಾಳೆ ಅಂತ. ಹಾಡು ಮುಗಿದ ಮೇಲೆ ಬಾಜಿರಾವ್ ಅವಳ ಬಳಿ ಬಂದು, ನಿನ್ನ ಪುಣೆಯಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ನೀನ್ ಇಲ್ಲಿಗೆ ಬರ್ತೀಯ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನ ಹೆಸರಿನಷ್ಟೇ ಸುಂದರವಾಗಿತ್ತು ನಿನ್ನ ಹಾಡು ಮತ್ತೆ ಅದಕ್ಕೆ ತಕ್ಕ ತಾಳ ಕುಣಿತ ಎಲ್ಲ. ನಾಳೆ ನಿನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮಸ್ತಾನಿ ಹತ್ರ ಬಾಜಿರಾವ್ ತಾಯಿ ಬಂದು, ನೀನು ಇಷ್ಟು ಪ್ರತಿಭಾವಂತೆ ಅಂತ ನಾನು ಭಾವಿಸಿರ್ಲಿಲ್ಲ, ತುಂಬಾ ಚೆನ್ನಾಗಿ ನೃತ್ಯ ಮಾಡಿದೆ ಅಂತ ಅಭಿನಂದಿಸ್ತಾಳೆ. ಆಗ ಮಸ್ತಾನಿ, ನನಗೆ ಅಭಿನಂದನೆ ಸಾಕಾಗೋದಿಲ್ಲ, ನನಗೆ ತಕ್ಕ ಸ್ಥಾನಮಾನ ಬೇಕು ಅಂತ ಕೇಳ್ತಾಳೆ. ಆಗ ಅವಳ ಕೈಯಲ್ಲಿ ನೃತ್ಯದ ಕಾಲಗೆಜ್ಜೆಗಳನ್ನ ಇಟ್ಟು, ಖಂಡಿತ ನಿನಗೆ ಸ್ಥಾನಮಾನವನ್ನ ಕೊಡ್ತೀನಿ. ಇನ್ನು ಮುಂದೆ ರಾಜ್ಯಸಭೆಯಲ್ಲಿ ನೃತ್ಯ ಕಲಾವಿದೆಯಾಗಿ ರಂಜಿಸುವುದು ನಾನು ನಿನಗೆ ಕೊಡ್ತಿರುವ ಸ್ಥಾನ. ತಗೋ ಈ ಗೆಜ್ಜೆನ, ಮುಂದೆ ಛತ್ರಪತಿಯವರ ರಾಜ್ಯಸಭೆಯಲ್ಲಿ ಬಂದು ನೃತ್ಯ ಮಾಡು ಅಂತ ಹೇಳಿ ಅವಮಾನ ಮಾಡ್ತಾಳೆ. ಮಸ್ತಾನಿ ಮೌನವಾಗಿದ್ದಾಗ, ಯಾಕೆ ನಾನು ಕೊಟ್ಟ ಸ್ಥಾನ ಇಷ್ಟ ಆಗ್ಲಿಲ್ವಾ ಅಂತ ಕೇಳಿದ್ರೆ ಮಸ್ತಾನಿ, ನಿಮ್ಮ ಕೈಯಿಂದ ಕೊಟ್ಟಿದ್ದನ್ನ ಸಂತೋಷವಾಗಿ ಸ್ವೀಕರಿಸ್ತೇನೆ. ಅದು ಗೆಜ್ಜೆ ಆದ್ರೂ ಸರಿ, ನಿಮ್ಮ ಮಗ ಆದ್ರೂ ಸರಿ. ನೀವು ನಮ್ಮಿಬ್ಬರನ್ನ ದೂರ ಮಾಡೋಕೆ ಪ್ರಯತ್ನಿಸಿದಷ್ಟು ನಾವಿಬ್ಬರು ಹತ್ರ ಆಗ್ತೀವಿ ಅಂತ ಹೇಳ್ತಾಳೆ. ಆಗ ಬಾಜಿರಾವ್ ತಾಯಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಪೇಶ್ವಾ ಹಾಗೂ ಮರಾಠಿಗರೆಲ್ಲ ಸಭೆ ಸೇರಿರ್ತಾರೆ. ಪೇಶ್ವಾ ಬಾಜಿರಾವ್ ಚೀಮಾಜಿಯನ್ನ ಈ ವರ್ಷದ ಲೆಕ್ಕಾಚಾರ ಲಾಭ ನಷ್ಟಗಳನ್ನ ಕೇಳ್ತಾನೆ. ಆಗ ಚೀಮಾಜಿ, ಈ ವರ್ಷ ನಮ್ಮ ನಿಧಿ ತುಂಬಿಸುವಂತಹ ಯಾವುದೇ ಕೆಲಸ ಆಗ್ಲಿಲ್ಲ, ಹಾಗಾಗಿ ಯಾವ ಲಾಭವೂ ಇಲ್ಲ ಅಂತ ಹೇಳ್ತಾನೆ. ಆಗ ಬಾಜಿರಾವ್, ಇಲ್ಲೇ ನೀವು ತಪ್ಪಾಗಿ ಎಣಿಸಿರೋದು ಚೀಮಾಜಿ, ಲಾಭದ ಲೆಕ್ಕ ನಾನ್ ಹೇಳ್ತೀನಿ. ಮೊದಲನೇದು ಬುಂಡಲ್ಖಂಡಲ್ಲಿ ಜಯಭೇರಿ ಬಾರಿಸಿದಾಗ ಸಿಕ್ಕ ಆನಂದ, ಎರಡನೇದು ಬಾಂಗ್ಶಾ ರಾಜನನ್ನ ಸೋಲಿಸಿದ್ದು, ಮೂರನೇದು ಈ ಗೆಲುವಿನ ಶಬ್ದ ಡೆಲ್ಲಿಯಲ್ಲಿ ಮರಾಠರ ಸಾಮರ್ಥ್ಯವನ್ನ ತಿಳಿಸಿದ್ದು, ನಾಲ್ಕನೇದು ನಮ್ಮ ಕೇಸರಿ ಬಾವುಟವನ್ನ ಆಕಾಶದೆತ್ತರಕ್ಕೆ ಹಾಸಿದ್ದು, ಐದನೆಯದು ಬುಂಡಲ್ಖಂಡ್ ಸಾಮ್ರಾಜ್ಯದ ಜೊತೆ ಸ್ನೇಹ ವಿಶ್ವಾಸ ಬೆಳೆದಿದ್ದು ಅಂತ ಹೇಳಿದಾಗ, ಅಲ್ಲೊಬ್ಬ ನೀವು ಆರನೇ ಲಾಭನ ಮರ್ತ್ಬಿಟ್ರಲ್ಲ ಪೇಶ್ವಾಜಿ, ಆರನೇದು ಮಸ್ತಾನಿ ಅಂತ ಮಸ್ತ್ ನೃತ್ಯ ಕಲಾವಿದೆ ನಮ್ಮ ಮನೋರಂಜನೆಗಾಗಿ ಸಿಕ್ಕಿದ್ದು ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಎಲ್ಲರೂ ನಗುತ್ತಾ ಕೇಕೆ ಹಾಕ್ಬಿಡ್ತಾರೆ. ಆದ್ರೆ ಬಾಜಿರಾವ್ಗೆ ಮಸ್ತಾನಿ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ಕೇಳಿ ತುಂಬಾ ಕೋಪ ಬರುತ್ತೆ. ಆಗ ಮಸ್ತಾನಿಯನ್ನ ಭೇಟಿ ಮಾಡೋಕೆ ನಾನು ಇವತ್ತು ಸಂಜೆ ಹೋಗ್ತಿದ್ದೀನಿ, ಅವಳಿಗೆ ಈ ವಿಷಯವನ್ನ ತಿಳಿಸ್ಕೊಡಿ ಅಂತ ಹೇಳಿ ಹೋಗ್ತಿರ್ತಾನೆ. ಆಗ ಚೀಮಾಜಿ, ನೀವು ಇವತ್ತು ಸಂಜೆ ಹೋಗುವ ಹಾಗಿಲ್ಲ, ಯಾಕಂದ್ರೆ ಈ ದಿನ ರಾಜಧಾನಿಯಲ್ಲಿ ಛತ್ರಪತಿ ರಾಜರ ಜೊತೆ ಸಭೆ ಇದೆ ಅಂತ ಹೇಳ್ತಾನೆ. ಬಾಜಿರಾವ್, ಅವರನ್ನ ನೋಡೋಕೆ ನಾಳೆ ಕೂಡ ಹೋಗ್ಬಹುದಲ್ಲ ಅಂದಾಗ, ಛತ್ರಪತಿ ಅವರು ನಿಮ್ಮ ಆಗಮನಕ್ಕಾಗಿ ಕಾಯ್ತಿರ್ತಾರೆ, ನಾವು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗುವುದು ನಮ್ಮ ಕರ್ತವ್ಯ ಅಂತ ಹಿಂದಿರುಗಿಸಿ ಹೇಳ್ತಾರೆ. ಆಗ ಬಾಜಿರಾವ್ ನೇರವಾಗಿ ಚೀಮಾಜಿಗೆ ಬೈದೆ ಮಸ್ತಾನಿ ಬಗ್ಗೆ ಕೆಟ್ಟದಾಗಿ ಮಾತಾಡದವನ ಕಡೆ ತಿರುಗಿ, ಏ ಮೂರ್ಖ, ನಿನ್ನ ನಾಲ್ಗೆ ಮೇಲೆ ಹಿಡ್ತಾ ಇಲ್ವಾ, ನನ್ನ ಹತ್ರ ಹುಷಾರಾಗಿ ಮಾತಾಡುವಂತ ಇಂಡೈರೆಕ್ಟ್ ಆಗಿ ಚೀಮಾಜಿಗೆ ವಾರ್ನಿಂಗ್ ಮಾಡ್ತಾನೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಶನಿವಾರ ವಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಸ್ತಾನಿ ತನ್ನ ಪ್ರೀತಿಯನ್ನ ಹಾಡಿನ ಸಾಲುಗಳ ಮೂಲಕ ವ್ಯಕ್ತಪಡಿಸಿದಾಗ ವಿಷಯ ಎಲ್ಲರಿಗೂ ತಿಳಿದಿದೆ. ಮಸ್ತಾನಿ ಮುಸ್ಲಿಂ ಆದ ಕಾರಣ ಇಲ್ಲಿ ಯಾರಿಗೂ ಕೂಡ ಬಾಜಿರಾವ್ ಅವಳನ್ನ ಒಪ್ಪಿಕೊಳ್ಳೋದು ಇಷ್ಟ ಇಲ್ಲ. ಹಾಗಾಗಿ ನಮ್ಮಲ್ಲಿ ಮಸ್ತಾನಿಗೆ ಸ್ಥಾನಮಾನ ಸಿಗಬಾರದು ಅಂತ ಅವಳನ್ನ ಅವಮಾನ ಮಾಡೋದು, ಅವಳ ಬಗ್ಗೆ ಕೇವಲವಾಗಿ ತುಚ್ಛವಾಗಿ ಮಾತಾಡೋದು, ಹೀಗೆ ಮಾಡ್ತಿರ್ತಾರೆ. ಅದೇ ದಿನ ಛತ್ರಪತಿ ರಾಜರ ಭೇಟಿ ಮುಗಿಸಿ ಸಂಜೆ ಮನೋರಂಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಮಸ್ತಾನಿ ನಡ್ಕೊಂಡು ಬರ್ತಿರ್ತಾಳೆ. ಅದನ್ನ ನೋಡಿ ಬಾಜಿರಾವ್, ಇಲ್ಲಿಗೆ ಮಸ್ತಾನಿ ಯಾಕೆ ಬರ್ತಿದ್ದಾಳೆ ಅಂತ ಕೇಳಿದ್ರೆ, ಇವತ್ತಿನ ಮನೋರಂಜನಾ ಕಾರ್ಯಕ್ರಮಕ್ಕೆ ನಿಮ್ಮ ತಾಯಿ ಅವಳನ್ನ ನೃತ್ಯ ಮಾಡೋದಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಮಸ್ತಾನಿ ನೇರ ಬಂದು ನಮಸ್ಕಾರ ಮಾಡಿದಾಗ ಛತ್ರಪತಿ ಅವರು ನೃತ್ಯ ಶುರು ಮಾಡೋಕೆ ಹೇಳ್ತಾರೆ. ಆದ್ರೆ ಮಸ್ತಾನಿ ಸೀದಾ ಬಂದು ತನ್ನ ಗೆಜ್ಜೆಗಳನ್ನ ಅವರ ಮುಂದೆ ಇಡ್ತಾಳೆ. ಅದನ್ನ ನೋಡಿ, ನೀನು ಕೇವಲ ಇಲ್ಲಿ ನೃತ್ಯಗಾರ್ತಿ, ಮನೋರಂಜನೆ ಮಾಡುವುದನ್ನ ಬಿಟ್ಟು ನಮ್ಮ ರಾಜನಿಗೆ ಅಗೌರವ ನೀಡುತ್ತಿದೀಯಾ ಅಂದಾಗ ಮಸ್ತಾನಿ, ನಾನು ಯಾರಿಗೂ ಅಗೌರವ ನೀಡುತ್ತಿಲ್ಲ, ನನ್ನ ಗೌರವವನ್ನ ಕಾಪಾಡ್ಕೊಳ್ತಿದ್ದೀನಿ ಅಷ್ಟೇ ಅಂತಾಳೆ.
ಆಗ ಛತ್ರಪತಿ ಯಾರು ನೀನು ಅಂತ ಕೇಳ್ತಾರೆ. ಮಸ್ತಾನಿ ಬಾಯಿ ತೆಗೆಯುವ ಮುಂಚೆ ಅವರ ಮಂತ್ರಿ ಎದ್ದು ನಿಂತು, ಈಕೆ ಬಂಡಲ್ ಖಂಡಿಂದ ಬಂದಿರೋ ಉಡುಗೊರೆ, ಹೊಸ ವರ್ಷದಲ್ಲಿ ಶನಿವಾರ ವಾಡ ಉದ್ಘಾಟನೆಯ ಸಮಾರಂಭದಲ್ಲಿ ಕುಣಿದು ಪೇಶ್ವನ ಮೆಚ್ಚಿದ್ದಾಳೆ ಅಂತ ಹೇಳ್ತಾನೆ. ಆಗ ಬಾಜಿರಾವ್, ಅದು ಉತ್ಸವ, ಹಾಗಾಗಿ ಪ್ರೀತಿಯಿಂದ ಭಾಗಿಯಾಗಿದ್ಲು, ಆದ್ರೆ ಇದು ರಾಜ್ಯಸಭೆ, ಇಲ್ಲಿ ಅವಳು ಮನೋರಂಜನೆಗೆ ಕುಣಿಯುವವಳಲ್ಲ, ಮೇಲಾಗಿ ಈಕೆ ಛತ್ರಸಾಲ್ ರಾಜನ ಮಗಳು, ಈ ಪೇಶ್ವ ಸಾಮ್ರಾಜ್ಯಕ್ಕೆ ಅತಿಥಿ, ಕ್ಷಮಿಸಿ ಛತ್ರಪತಿ ಮಹಾರಾಜರೇ, ಮಸ್ತಾನಿ ಇಲ್ಲಿ ನೃತ್ಯ ಮಾಡುವವಳಲ್ಲ, ದಯವಿಟ್ಟು ಇವಳನ್ನ ಕಳಿಸ್ಕೊಡಿ ಅಂತ ಹೇಳ್ತಾನೆ. ಆಗ ಛತ್ರಪತಿ, ನೀನು ಹೇಳಿದ್ದು ಸರಿ ಪೇಶ್ವ, ಮಸ್ತಾನಿ ನೀನು ಪೇಶ್ವನ ಪ್ರಾಣ ಕಾಪಾಡಿದೀಯ ಅಂತ ಕೇಳ್ಪಟ್ಟಿದ್ದೀನಿ, ಅದರ ಅಂಗವಾಗಿ ನಿನಗೆ ಏನ್ ಬೇಕು ಅಂತ ಕೇಳ್ತಾರೆ. ಮಸ್ತಾನಿ, ನಾನು ಕೇಳೋದನ್ನ ನಿಮ್ಮಿಂದ ಕೊಡೋಕಾಗತ್ತಾ ಅಂತ ಕೇಳ್ತಾಳೆ. ಈ ಛತ್ರಪತಿ ಕೊಡೋದಕ್ಕೆ ಆಗದೆ ಇರುವಂತದ್ದು ಏನಿದೆ ಅಂತ ಕೇಳಿದ್ರೆ ಮಸ್ತಾನಿ ಪೇಶ್ವ ಅಂದ್ಬಿಡ್ತಾಳೆ. ಆಗ ಛತ್ರಪತಿ, ಇಡೀ ಮರಾಠ ಸಾಮ್ರಾಜ್ಯಕ್ಕೆ ನಿಧಿ ಅಂತಿರುವ ಪೇಶ್ವನನ್ನ ಕೇಳೋ ಧೈರ್ಯ ಮಾಡಿದ ನಿನಗೆ ನನ್ನ ಮೆಚ್ಚುಗೆ ಇದೆ, ಆದ್ರೆ ಈ ರೀತಿ ಕೇಳಿದ್ದಕ್ಕೆ ನಿನಗೆ ಶಿಕ್ಷೆ ಕೂಡ ಆಗಬಹುದು ಅಂತ ಎಚ್ಚರಿಸ್ತಾನೆ. ಆದ್ರೆ ಮಸ್ತಾನಿ, ನಿಮ್ಮ ಕತ್ತಿಯ ಹತ್ರ ನನ್ನ ಕುತ್ತಿಗೆಯನ್ನ ಇಡ್ತೀನಿ, ಪ್ರೀತಿಸೋದು ಅಪರಾಧ ಅಂತ ನೀವು ಭಾವಿಸಿದ್ರೆ ಈಗಲೇ ಶಿಕ್ಷೆ ಕೊಡಿ ಅಂತ ಧೈರ್ಯವಾಗಿ ಹೇಳ್ತಾಳೆ. ಛತ್ರಪತಿ, ಚೆನ್ನಾಗಿ ಮಾತಾಡ್ತೀಯ, ನೀನು ಹೋಗ್ಬಹುದು ಮಸ್ತಾನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ರಾಜ್ಯಸಭೆ ಮುಗಿಸಿ ಅದೇ ರಾತ್ರಿ ಬಾಜಿರಾವ್ ವಿಪರೀತ ಮಳೆ ಗಾಳಿ ಇದ್ರು ಮಸ್ತಾನಿಯನ್ನ ನೋಡೋಕೆ ಆತುರವಾಗಿ ಹೊರಡ್ತಾನೆ. ಆಗ ದೋಣಿ ಮಾಲೀಕ, ಕ್ಷಮಿಸಿ, ನಾನು ಈ ಸಂದರ್ಭದಲ್ಲಿ ದೋಣಿ ತೆಗೆಯೋಕ್ಕಾಗಲ್ಲ, ವಿಪರೀತ ಗಾಳಿ ಮಳೆ ಇದೆ, ನನಗೆ ತುಂಬಾ ನಷ್ಟ ಆಗತ್ತೆ ಅಂತಾನೆ. ಬಾಜಿರಾವ್ ಹಿಂದೂ ಮುಂದೆ ಯೋಚನೆ ಮಾಡದೆ ತನ್ನ ಪತ್ನಿ ಕಾಶಿ ಕೊಟ್ಟಿದ್ದ ಆ ಉಂಗುರವನ್ನ ಕೈಗೆ ಇಟ್ಟು ದೋಣಿಯಲ್ಲಿ ಹೊರಡ್ತಾನೆ. ಯಾಕಂದ್ರೆ ಈ ಸಲ ಮಸ್ತಾನಿಯನ್ನ ಸ್ವಲ್ಪ ದೂರದಲ್ಲಿ ಗುಡುಗು ಮಳೆ ಗಾಳಿ ಜಾಸ್ತಿ ಅಂದ್ರೆ ಭಯ ಆಗುವಂತ ಜಾಗದಲ್ಲಿ ಇರಿಸಿರ್ತಾರೆ. ಮಸ್ತಾನಿ ಸೇವಕಿ ಕತ್ತಿಯನ್ನ ಕೊಟ್ರೆ ಮದುವೆ ಆದ ಹಾಗೆ ಅನ್ನೋ ಸಂಪ್ರದಾಯದ ಬಗ್ಗೆ ಪೇಶ್ವಾ ಅವರಿಗೆ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ನಿಮ್ಮನ್ನು ಮದುವೆ ಆಗೋಕೆ ತಿರಸ್ಕರಿಸ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಮಸ್ತಾನಿ, ನೋಡೋಣ ಬಿಡು, ನನ್ನ ಪ್ರೀತಿಯ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಂತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಾಜಿರಾವ್ ಬಂದು, ಅಷ್ಟು ದೊಡ್ಡ ಸಭೆಯಲ್ಲಿ ಛತ್ರಪತಿ ಅವರ ಮುಂದೆನೆ ಪೇಶ್ವಾನ ಕೇಳೋ ಧೈರ್ಯ ಮಾಡಿದೆ ಅಲ್ವಾ, ಈಗ ಬಂದಿದ್ದೀನಿ, ನನಗೆ ಒಂದು ವಿಷಯ ಹೇಳು ಮಸ್ತಾನಿ, ಯಾವ ಮದುವೆ ಬಗ್ಗೆ ನನಗೆ ಅರಿವೇ ಇಲ್ಲವೋ ಆ ಮದುವೆಗೋಸ್ಕರ ನೀನು ಇಡೀ ಸರ್ವಸ್ವವನ್ನೇ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ, ಈ ಹುಚ್ಚುತನಕ್ಕೆ ಸಮರ್ಥನೆಯನ್ನ ಕೊಡುವಂತಾನೆ. ಆಗ ಮಸ್ತಾನಿ ಒಂದೇ ಮಾತು ಹೇಳ, ಈ ಹುಚ್ಚುತನದ ಹೆಸರೇ ಪ್ರೀತಿ, ಈ ಪ್ರೀತಿಗೆ ಪ್ರವಾಹದ ಎದುರುಗಡೆ ಹೋರಾಡೋದು ಗೊತ್ತು, ಪ್ರೀತಿಸಿದವರಿಗಾಗಿ ತಲೆಬಾಗೋದು ಗೊತ್ತು, ನನ್ನ ಪ್ರೀತಿ ನನಗೆ ಪೂಜನೀಯ ಸಮಾನ ಅಂತ ಹೇಳ್ತಾಳೆ. ಆಗ ಬಾಜಿರಾವ್, ನಮ್ಮ ಸಮಾಜ ಯಾವತ್ತೂ ನಿನ್ನನ್ನು ಒಪ್ಕೊಳ್ಳೋದಿಲ್ಲ, ನನ್ನನ್ನ ಪ್ರೀತಿಸೋದು ಕೆಂಡದ ಮೇಲೆ ನಡೆದ ಹಾಗೆ ಅಂದ್ರೆ ಮಸ್ತಾನಿ ಪರವಾಗಿಲ್ಲ ಅಂತಾಳೆ. ನನಗೆ ಈಗಾಗಲೇ ಹೆಂಡತಿ ಇದ್ದಾಳೆ, ಕಾಶಿ ಯಾವಾಗಲೂ ನನ್ನ ಮೊದಲನೇ ಹೆಂಡತಿಯಾಗಿರ್ತಾಳೆ ಅಂದ್ರೂ ಪರವಾಗಿಲ್ಲ ಅಂತಾಳೆ. ಸಾಯೋವರೆಗೂ ನಾನು ನಿನ್ನೊಬ್ಬಳ ಸೊತ್ತಾಗೋಕೆ ಸಾಧ್ಯನೇ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತಾಳೆ. ನಿನ್ನ ಹೆಸರಿನ ಜೊತೆ ನನ್ನ ಹೆಸರನ್ನ ಸೇರಿಸೋದು ನಿನಗೆ ಅವಮಾನವನ್ನ ಬಿಟ್ರೆ ಬೇರೆ ಏನು ತಂದು ಕೊಡೋದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಾಳೆ. ತಕ್ಷಣ ಬಾಜಿರಾವ್ ಅವಳ ಕೈ ಹಿಡಿದು ಎಳ್ಕೊಂಡು ಹೋಗಿ, ನಾನು ಅಗ್ನಿ, ಭೂಮಿ, ಆಕಾಶ ಮತ್ತೆ ಈ ಮಳೆಯ ಸಾಕ್ಷಿಯಾಗಿ ನಿನ್ನ ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತಿದ್ದೀನಿ, ಇಡೀ ಸಮಾಜ ನಮ್ಮಿಬ್ಬರ ವಿವಾಹವನ್ನ ಒಪ್ಪಿಕೊಳ್ಳದಿದ್ರು ಬಾಜಿರಾವ್ ಮಸ್ತಾನಿ ಅಂತ ಹೇಳಿ ಗುರುತಿಸುತ್ತೆ ಅಂತ ಹೇಳಿ ಅವಳನ್ನ ಅಪ್ಪಿಕೊಳ್ತಾನೆ. ಈಗ ಬಾಜಿರಾವ್ ತಾಯಿ, ಕಾಶಿ ಈ ಮೊದಲು ಕೊಟ್ಟಿದ್ದ ಉಂಗುರವನ್ನ ಮಗನ ಕೈಯಲ್ಲಿಟ್ಟು, ಈ ಉಂಗುರವನ್ನ ಜೋಪಾನವಾಗಿ ಇಟ್ಕೋ, ಇದಕ್ಕೆ ನಾವು 2 ಸಲ ಬೆಲೆ ಕಟ್ಟಿದ್ದೀವಿ, ಒಂದು ಸಲ ಒಡವೆ ಮಾಡಿದವನಿಗೆ, ಇನ್ನೊಂದು ಸಲ ದೋಣಿ ನಾವಿಕನಿಗೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಈ ಸಲ ನಿಜಾಮರ ಸೈನ್ಯ 20,000 ಸೈನಿಕರ ಜೊತೆ ಪುಣೆಯನ್ನ ಆಕ್ರಮಣ ಮಾಡಲು ತಯಾರಿಯನ್ನು ನಡೆಸ್ತಿರುತ್ತೆ. ಈ ವಿಷಯ ಗೊತ್ತಾಗಿ ಛತ್ರಪತಿ ರಾಜನ ಕಡೆಯವರು ನಮ್ಮ ಬಳಿ ಅಷ್ಟು ಸೈನ್ಯ ಇಲ್ಲ ಅಂತ ಚಿಂತೆಗೀಡಾಗಿರ್ತಾರೆ. ಇದರ ಬಗ್ಗೆ ಚೀಮಾಜಿ ಬಾಜಿರಾವ್ ಬಳಿ ಚರ್ಚೆ ಮಾಡಿದಾಗ, ನಮ್ಮ ಹತ್ರ ಕಡಿಮೆ ಸೈನಿಕರು ಇರೋದು ನಮಗೆ ಗೊತ್ತು, ನಿಜಾಮರಿಗಲ್ಲ, ಎಲ್ಲಾ ಯುದ್ಧಗಳನ್ನ ಆಯುಧಗಳಿಂದ ಗೆಲ್ಲಬೇಕಂತೇನಿಲ್ಲ, ತೀಕ್ಷ್ಣವಾದ ಬುದ್ಧಿ ತುಂಬಾ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ನಿಜಾಮರ ಆಸ್ಥಾನಕ್ಕೆ ಭೇಟಿಗೆ ಹೋಗ್ತಾನೆ. ನಿಜಾಮ್ ರಾಜ ತನ್ನ ಸೈನಿಕರನ್ನ ಕಳಿಸಿ ಬಾಜಿರಾವ್ನ ಕರ್ಸ್ಕೊಳ್ತಾನೆ. ನಿಜಾಮರ ಅರಮನೆಗೆ ಒಬ್ಬನೇ ಹೋದ ಬಾಜಿರಾವ್ ಸ್ವಲ್ಪನೂ ಹೆದರ್ಕೊಳ್ಳದೆ ಆತ್ಮವಿಶ್ವಾಸದಿಂದ ಮಾತಾಡ್ತಾನೆ. ನಿಜಾಮ್ ರಾಜ ಹೇಳ್ತಾನೆ, ಹೆಸರಿಗೆ ರಾಜ ಮಂತ್ರಿ ಅಂತ ಯಾರೇ ಇದ್ರೋ ಮರಾಠರ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದು ಮುನ್ನಡೆಸ್ತಿರೋದು ನೀನೇ ಅಂತ ಎಲ್ಲರಿಗೂ ಗೊತ್ತು, ಕುಡಿಯೋಕೆ ಸರ್ಬತ್ ಕೊಡಿ ಅಂತ ಹೇಳಿದ್ರೆ ಬಾಜಿರಾವ್, ನನಗೆ ಸರ್ಬತ್ಗಿಂತ ನಿಮ್ಮ ಸಿಹಿಯಾದ ಮಾತುಗಳು ಕೇಳೋಕೆ ಇಷ್ಟ ಅಂತ ಹೇಳ್ತಾನೆ. ಆಗ ರಾಜ ಛತ್ರಪತಿ ಶಿವಾಜಿ ಮತ್ತು ಶಂಭು ಮಹಾರಾಜರ ನಂತರ ಉಳಿದಿರೋ ಸಮರ್ಥ ವ್ಯಕ್ತಿ ಅಂದ್ರೆ ಅದು ಬಾಜಿರಾವ್ ಮಾತ್ರ, ಮಿಕ್ಕಿದವರೆಲ್ಲ ಮೂರ್ಖರು ಅಂತ ಗೊತ್ತು ಅಂತ ಹೇಳ್ತಾನೆ. ಆಗ ಬಾಜಿರಾವ್, ಇಡೀ ದಕ್ಷಿಣದಲ್ಲಿ ನಿಜಾಮ್ ಮಾತ್ರ ಶಕ್ತಿವಂತ, ಆದ್ರೆ ನಿಜಾಮ್ ಕೆಳಗಡೆ ಕೆಲಸ ಮಾಡೋರೆಲ್ಲ ನಿಶಕ್ತಿವಂತರು ಅಂತ ಗೊತ್ತು ಅಂತ ಕೌಂಟರ್ ಕೊಡ್ತಾನೆ. ಆಗ ನಿಜಾಮ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ನಾಲ್ಗೆ ನಿಮ್ಮ ಕಥೆಯಷ್ಟೇ ಹರಿತವಿದೆ ಅಂದ್ರೆ ಬಾಜಿರಾವ್, ನಿಮ್ಮ ಉದ್ದೇಶಗಳಲ್ಲಿ ಕಣ್ಣಿನ ತೀಕ್ಷ್ಣತೆಯಷ್ಟೇ ಚಾಣಾಕ್ಷತನ ಇದೆ ಅಂತಾನೆ. ಅದಕ್ಕೆ ನಿಜಾಮ್, ನನ್ನ ಉದ್ದೇಶನೇ ನಿಮ್ಮನ್ನ ಬಂಧಿಸೋದು ಅಂತ ಹೇಳ್ತಾನೆ. ಆಗ ಬಾಜಿರಾವ್, ಅದು ಪುಣೆಯಲ್ಲಿರುವ ಚಿಕ್ಕ ಮಕ್ಕಳಿಗೂ ಗೊತ್ತು, ಅದು ಗೊತ್ತಿದ್ರು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ನಮ್ಮ ಭೇಟಿಯ ನಿಯಮನ ನೀವು ಮುರಿದ್ರೆ ನಾನು ಸುಮ್ಮನೆ ಕೂರೋನಲ್ಲ, ತಯಾರಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ನಿಜಾಮ್, ನಮ್ಮ ಅರಮನೆಗೆ ಬಂದು ನನ್ನ ಎದುರುಗಡೆ ಕೂತು ನನಗೆ ಹೆದರಿಸ್ತೀಯ ಅಂದಾಗ, ನಾನು ಹೆದರಿಸ್ತಾನೂ ಇಲ್ಲ ಬೆದರಿಸ್ತಾನೂ ಇಲ್ಲ, ನಿಮ್ಮ ಒಂದೇ ಒಂದು ತಪ್ಪು ನಿರ್ಧಾರ ಇಡೀ ನಿಮ್ಮ ಸಾಮ್ರಾಜ್ಯವನ್ನೇ ಸುಟ್ಟು ಬಿಡುತ್ತೆ, ಯೋಚನೆ ಮಾಡಿ ಅಂತಾನೆ. ನಿಜಾಮ್ಗೆ ಕೋಪ ಒಂದು, ಬಂಧಿಸಿ ಇವನನ್ನ ಅಂತಾನೆ. ಆದ್ರೆ ಯಾರೋ ಮುಂದೆ ಬರಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಂಧಿಸಿ ಅಂತ ಹೇಳಿದ್ರು ಯಾರು ಬರಲ್ಲ. ಬಾಜಿರಾವ್ ಮುಗುಳು ನಗ್ತಾ ಹೇಳ್ತಾನೆ, ನನ್ನ ಜನರಿಗೆ ನನ್ನನ್ನೇ ಬಂಧಿಸೋಕೆ ಹೇಳಿದ್ರೆ ಹೇಗೆ ಬಂಧಿಸ್ತಾರೆ, ನನ್ನನ್ನ ಕರೆತರೋಕೆ ನೀವು ಕಳಿಸಿದ ಸೈನಿಕರು ನಮ್ಮ ಉಪಚಾರವನ್ನು ಸ್ವೀಕರಿಸುತ್ತಿದ್ದಾರೆ, ಅಷ್ಟೇ ಅಲ್ಲ ನಿಮ್ಮ 20,000 ಸೈನಿಕರು, ಕುದುರೆಗಳು, ಆನೆಗಳು, ಹೊರಗಡೆ ನಿಂತಿರೋ ಕಾವಲುಗಾರರು ನಿಮಗೆ ಕಾಣ್ತಿರಬಹುದು, ಆದ್ರೆ ಅವರ ಹಿಂದೆ ನಿಂತಿರೋ ನಮ್ಮ 40,000 ಸೈನಿಕರು ನಿಮಗೆ ಕಾಣಿಸ್ತಿಲ್ಲ. ನಿಮ್ಮ ಸಾಮ್ರಾಜ್ಯವನ್ನ ಧ್ವಂಸ
ಧ್ವಂಸ ಮಾಡೋಕೆ ಅವರೆಲ್ಲ ನನ್ನ ಒಂದೇ ಒಂದು ಸೂಚನೆಗೆ ಕಾಯ್ತಿದ್ದಾರೆ ಅಂದಾಗ ನಿಜಾಮ್ ರಾಜ ನಿಮ್ಗೇನು ಬೇಕು ಅಂತ ಕೇಳ್ತಾರೆ. ಬಾಜಿರಾವ್ ಎದ್ದು ನಿಂತು ಪೂರ್ತಿ ಹಿಂದೂಸ್ತಾನನೇ ಬೇಕು, ಆದ್ರೆ ಈಗ ಸದ್ಯಕ್ಕೆ ನಿಮ್ಮ ಮೌನ ಬೇಕು. ನಮ್ಮ ಸೈನ್ಯದ ತುಕಡಿಗಳು ಡೆಲ್ಲಿ ಕಡೆ ಸಾಗಿಸ್ಬೇಕಾದ್ರೆ ನೀವು ತಲೆ ಹಾಕಬಾರ್ದು. ಎರಡನೇದು, ಕಿತ್ಕೊಂಡಿರೋ ಮರಾಠರ ಜಾಗವನ್ನ ಹಿಂದಿರುಗಿಸಬೇಕು. ಮೂರನೇದು, ನಾನು ಯಾವಾಗ ನಿಮ್ಮಲ್ಲಿ ಸ್ನೇಹ ಹಸ್ತವನ್ನ ಬಯಸ್ತೀನೋ ಆಗ ಹಿಂದಿನ ಎಲ್ಲಾ ದ್ವೇಷಗಳನ್ನ ಮರೆತು ನಮ್ಮ ಸ್ನೇಹವನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಕೈ ಚಾಚ್ತಾನೆ. ಈ ಎಲ್ಲಾ ಷರತ್ತುಗಳಿಗೆ ಒಪ್ಪಿ ನಿಜಾಮ್ ರಾಜ ಬಾಜಿರಾವ್ನನ್ನ ಅಪ್ಪಿಕೊಳ್ತಾನೆ. ಬಂದ ಸಂಧಾನದ ಕೆಲಸ ಯಶಸ್ವಿಯಾಗಿ ಮುಗಿಯುತ್ತೆ. ನಿಜಾಮರ ಮೇಲೆ ಯುದ್ಧ ಮಾಡಿ ಸಾವು ನೋವುಗಳು ಅನುಭವಿಸೋದು, ಖಜಾನೆಗೆ ನಷ್ಟ ಆಗೋದು ಎಲ್ಲವೂ ಈ ಒಂದು ಸಂಧಾನದಿಂದ ತಪ್ಪುತ್ತೆ. ಯುದ್ಧ ಮಾಡಿ ಗೆಲ್ಲಬೇಕಾದ ವಿಷಯವನ್ನ ಯುದ್ಧ ಮಾಡದೆ ಬುದ್ಧಿವಂತಿಕೆಯಿಂದ ಮಾತಾಡಿ ಸಂಧಾನದಲ್ಲಿ ಬಗೆಹರಿಸ್ಬಿಡ್ತಾನೆ. ಇದೇ ಸಂತೋಷದಲ್ಲಿ ಪುಣೆ ಅರಮನೆಯಲ್ಲಿ ಗ್ರ್ಯಾಂಡ್ ಆಗಿ ಸಂಭ್ರಮಾಚರಣೆ ಮಾಡ್ತಾರೆ. ನಿಜಾಮ್ ರಾಜನ ಜೊತೆಯಾದ ಸಂಧಾನದ ವಿಷಯವನ್ನ ಕೇಳಿ ಕಾಶಿ ಮತ್ತು ಬಾಜಿರಾವ್ ತಾಯಿ ತುಂಬಾ ಖುಷಿಯಾಗ್ತಾರೆ. ಈ ಸಂಭ್ರಮದ ವಿಷಯವನ್ನ ಖುಷಿಯಿಂದ ಸ್ವತಃ ತಾನೇ ಬಾಜಿರಾವ್ ಮಸ್ತಾನಿ ಹತ್ರ ಬಂದು ಹೇಳಿ ಇಬ್ಬರು ಒಪ್ಪಿಕೊಂಡು ಸಂಭ್ರಮಿಸ್ತಾರೆ. ಅದೇ ಸಮಯ ಬಾಜಿರಾವ್ ತಾಯಿಯಿಂದ ಮಸ್ತಾನಿಗೆ ಒಂದು ಸಂದೇಶ ಬರುತ್ತೆ. ಅದೇನು ಅಂತ ಕೇಳಿದ್ರೆ, ಪೇಶ್ವಾ ಅವರ ಸಂಧಾನದ ಗೆಲುವಿನ ಅಂಗವಾಗಿ ಇದೇ ಸಂಜೆ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ, ಬಂದು ನೃತ್ಯದ ಮೂಲಕ ಮನೋರಂಜಿಸಬೇಕು ಅಂತ ಸಂದೇಶ ಕಳಿಸಿರ್ತಾರೆ. ಈ ಕಡೆ ಇದೇ ಖುಷಿಯಲ್ಲಿ ಬ್ರಾಹ್ಮಣರನ್ನ ಕರೆದು ಊಟ ಹಾಕ್ತಿರ್ತಾರೆ. ಪ್ರಾರ್ಥನೆ ಎಲ್ಲ ಮುಗಿದು ಇನ್ನೇನು ಊಟ ಮಾಡೋ ಹೊತ್ತು ಅದೇ ಸಮಯಕ್ಕೆ ಆ ಬ್ರಾಹ್ಮಣ ಸಮುದಾಯದ ನಾಯಕರ ಮುಂದೆನೆ ನೃತ್ಯ ಮನೋರಂಜನೆ ಕಾರ್ಯಕ್ರಮಕ್ಕೆ ಮಸ್ತಾನಿಯನ್ನ ಕಳಿಸೋದಿಲ್ಲ ಅಂತ ಪೇಶ್ವಾ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪೇಶ್ವಾ ಕೂಡ ಬರೋದಕ್ಕಾಗಲ್ವಂತೆ, ನೀವು ಮುಂದುವರಿಸಬೇಕಂತೆ, ಒಟ್ಟಿಗೆ ಮಸ್ತಾನಿ ಜೊತೆ ಈದ್ ಮಿಲಾದ್ ಮುಗಿಸ್ಕೊಂಡು ಬರ್ತಾರಂತೆ ಅಂತ ಸಂದೇಶ ಹೇಳ್ತಾನೆ. ಇದನ್ನ ಕೇಳಿ ಬ್ರಾಹ್ಮಣರಿಗೂ ತಮ್ಮ ಜಾತಿಯ ಬಾಜಿರಾವ್ ಮುಸ್ಲಿಂ ಹುಡುಗಿಯ ಜೊತೆ ಸಂಬಂಧದಲ್ಲಿದ್ದಾನೆ, ಜೊತೆಗೆ ಕಾರ್ಯಕ್ರಮಕ್ಕೆ ಬರದೆ ನಮ್ಮನ್ನು ಅವಮಾನಿಸಿದ್ದಾನೆ ಅಂತ ಕೋಪಿಸಿಕೊಂಡು ಅಲ್ಲಿಂದ ಊಟ ಮಾಡದೆ ಹೊರಟು ಬಿಡ್ತಾರೆ. ಸಂಜೆ ಬಾಜಿರಾವ್ ಮನೆಗೆ ಬಂದಾಗ ಅವನ ತಾಯಿ, ನೀನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಈದ್ ಮಿಲಾದ್ ಆಚರಿಸಕ್ಕೆ ಹೋಗಿದ್ಯಾ ಅಂತ ಬ್ರಾಹ್ಮಣರು ಊಟ ಮಾಡದೆ ಹೋಗ್ಬಿಟ್ರು ಅಂತ ಹೇಳ್ತಾಳೆ. ಆಗ ಬಾಜಿರಾವ್, ಪರವಾಗಿಲ್ಲ, ನಾಳೆ ಮತ್ತೆ ಅವರನ್ನ ಆಹ್ವಾನ ಮಾಡೋ, ಎರಡೆರಡು ಕಾರ್ಯಕ್ರಮ ಒಟ್ಟಿಗೆ ಮಾಡೋಣ ಅಂತಾನೆ. ಅವರಮ್ಮ ಎರಡು ಕಾರ್ಯಕ್ರಮ ಏನಕ್ಕೆ ಅಂತ ಕೇಳಿದಾಗ ಮಸ್ತಾನಿ ನನ್ನ ಮಗುವಿಗೆ ತಾಯಿ ಆಗ್ತಿದ್ದಾಳೆ ಅಂತಾನೆ. ಇದನ್ನ ಕೇಳಿ ತಾಯಿಗೆ ತುಂಬಾ ಬೇಜಾರಾಗುತ್ತೆ. ಅದೇ ನೋವಲ್ಲಿ ನೀನು ಮಸ್ತಾನಿ ಜೊತೆ ಈದ್ ಮಿಲಾದ್ ಆಚರಿಸ್ತಿದೀಯ ಅಂತ ಕೇಳಿನೆ ಊಟ ಮಾಡದೆ ಹೋದವರು ಈ ವಿಷಯ ಕಿವಿಗೆ ಬಿದ್ರೆ ಹೇಗೆ ಸಹಿಸಿಕೊಳ್ತಾರೆ, ನಿಂದು ಅತಿಯಾಗಿದೆ, ಈ ವಿಷಯವನ್ನ ಕಾಶಿಗೆ ತಿಳಿಸಬೇಡ ಅಂತ ಹೇಳ್ತಾಳೆ. ಆಗ ಬಾಜಿರಾವ್, ಇದರಲ್ಲಿ ಮುಚ್ಚಿಡೋದಕ್ಕೆ ಏನಿದೆ ಅಮ್ಮ, ಯಾವತ್ತಿದ್ರೂ ಸತ್ಯ ಆಚೆ ಬರ್ಲೇಬೇಕು ಅಂತ ಹೇಳಿ ಹೊರಟು ಬಿಡ್ತಾನೆ. ಕಾಶಿ ಹತ್ರ ಇದರ ಬಗ್ಗೆ ಮಾತಾಡೋಣ ಅಂತ ಹೋಗ್ತಾನೆ. ಆದ್ರೆ ಕಾಶಿಗೆ ಈಗಾಗಲೇ ಈ ರೀತಿಯ ಊಹಾಪೋಹಗಳು ಕಿವಿಗೆ ಬಿದ್ದಿರುತ್ತೆ. ಹಾಗಾಗಿ ಅವನು ಹೇಳೋಕೆ ಶುರು ಮಾಡೋದಾಗ್ಲೇ ತಡೆದು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳ ದುಃಖವನ್ನು ವ್ಯಕ್ತಪಡಿಸ ತಾನು ಕೂಡ ಗರ್ಭಿಣಿಯಾಗಿದ್ದೀನಿ ಅಂತ ತಿಳಿಸಾಳೆ. ಬಾಜಿರಾವ್ಗೆ ಈ ಸಮಯದಲ್ಲಿ ಮಸ್ತಾನಿ ಗರ್ಭಿಣಿ ಆಗಿರುವ ವಿಷಯವನ್ನ ಹೇಳೋದು ಬೇಡ, ನಮ್ಮಿಬ್ಬರ ಸಂಬಂಧದ ಬಗ್ಗೆ ಮಾತ್ರ ಗೊತ್ತು, ಇದನ್ನ ಕೇಳಿದ್ರೆ ತುಂಬಾ ನೊಂದ್ಕೊಳ್ತಾಳೆ ಅಂತ ಅವನು ಹೇಳೋದಿಲ್ಲ. ಬಾಜಿರಾವ್ ಮಸ್ತಾನಿಯ ಹಿಂದೆ ಬಿದ್ದಿದ್ದೆ ಎಲ್ಲರಿಂದಲೂ ನಿಷ್ಠುರಕ್ಕೆ ಒಳಗಾಗಿರ್ತಾನೆ. ಅವಳನ್ನ ಬಿಡೋಕು ಆಗ್ತಿಲ್ಲ, ಕಟ್ಕೊಳ್ಳೋಕು ಆಗ್ತಿಲ್ಲ ಅನ್ನುವಂತ ಪರಿಸ್ಥಿತಿ ಅವನಿಗೆ ಬಂದ್ಬಿಟ್ಟಿದೆ. ಅದೇ ರಾತ್ರಿ ಮಸ್ತಾನಿಗೆ ಪತ್ರ ಬರೀತಾನೆ. ಈ ಸಂಬಂಧಗಳ ನಡುವೆ ಹೊಡೆದಾಡೋದಕ್ಕಿಂತ ಯುದ್ಧ ಭೂಮಿಲಿ ಹೊಡೆದಾಡೋದೇ ತುಂಬಾ ಸುಲಭದ ಕೆಲಸ ಅನಿಸ್ತಿದೆ. ಕಾಶಿಗೆ ನಾನೇ ಸ್ವತಃ ನಮ್ಮ ವಿಷಯವನ್ನ ತಿಳಿಸೋವರೆಗೂ ನಿನ್ನ ಭೇಟಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾಶಿ ಕೇವಲ ನನ್ನ ಪತ್ನಿ ಅಷ್ಟೇ ಅಲ್ಲ, ನನ್ನ ಸ್ನೇಹಿತೆ ಮತ್ತೆ ಎಲ್ಲವೂ ಕೂಡ. ನಾನು ಭೇಟಿ ಮಾಡೋವರೆಗೂ ಜೋಪಾನ ಅಂತ ಪತ್ರ ಬರೆದು ಸೇವಕನ ಕೈಯಲ್ಲಿ ಕೊಟ್ಟು ಕಳಿಸ್ತಾನೆ. ಆದ್ರೆ ಆ ಪತ್ರ ಮೊದಲು ಚೀಮಾಜಿಗೆ ತಲುಪುತ್ತೆ. ಒಬ್ಬ ಸಂದೇಶವಾಹಕ ಮಸ್ತಾನಿ ಹತ್ರ ಬಂದು ಪೇಶ್ವಾ ಅವರಿಗೆ ಹುಷಾರಿಲ್ಲ, ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಮಸ್ತಾನಿಗೆ ತಪ್ಪು ಸಂದೇಶ ಕೊಡ್ತಾನೆ. ತಕ್ಷಣ ಅವಳು ಆಕೆಯ ಸೇವಕಿ ಈ ಹೊತ್ತಿನಲ್ಲಿ ಅಲ್ಲಿಗೆ ಹೋಗೋದು ಅಪಾಯ ಅಂತ ಎಷ್ಟು ಹೇಳಿದ್ರು ಪಲ್ಲಕ್ಕಿನ ಹತ್ತಿ ಶನಿವಾರ ವಾಡ ಕಡೆ ಮಸ್ತಾನಿ ಹೋಗ್ತಿರ್ತಾಳೆ. ಶನಿವಾರ ವಾಡ ಬಂಗಲಿಗೆ ಹೋಗಿದ್ದೆ ಮಸ್ತಾನಿಯನ್ನ ನೋಡಿದ ತಕ್ಷಣ ಬಾಜಿರಾವ್ ಓಡಿ ಬಂದು ಒಪ್ಪಿಕೊಳ್ತಾನೆ. ಇಬ್ಬರು ಪ್ರೀತಿಯಿಂದ ಹಾಕೊಂಡು ಆ ಕಮಲದ ಹೂ ಮೇಲೆ ನಿಂತಿರ್ತಾರೆ. ತಕ್ಷಣ ಅಲ್ಲಿನ ಬೆಳಕು ಕಾಶಿ ಕೊಠಡಿಗೆ ತಲುಪುತ್ತೆ. ಕಾಶಿಗೆ ಎಚ್ಚರವಾಗಿ ತನ್ನ ಗಂಡನನ್ನ ನೋಡ್ಬೇಕು ಅನ್ಸಿ ಪರದೆ ಎಳೆಯೋಕೆ ಹೋಗ್ತಾಳೆ. ಈ ಕಡೆ ಬಾಜಿರಾವ್, ನೀನ್ ಇಲ್ಲಿಗೆ ಇಷ್ಟೊತ್ತಲ್ಲಿ ಬರೋದು ತುಂಬಾ ಅಪಾಯ ಅಂತ ಗೊತ್ತಿದ್ರು ಬರಬಾರ್ದಾಗಿತ್ತು ಅಂದಾಗ ನಿಮ್ಮ ಜೊತೆ ಕಳೆಯೋ ಒಂದು ಕ್ಷಣಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಒತ್ತೆ ಇಡ್ತೀನಿ ಅಂತಾಳೆ. ಆಗ ಬಾಜಿರಾವ್ಗೆ ನಾನು ಕಳಿಸಿದ್ದ ಪತ್ರ ಮಸ್ತಾನಿಗೆ ತಲುಪಲಿಲ್ಲ ಅಂತ ಅರ್ಥ ಆಗುತ್ತೆ. ಕಾಶಿ ಪ್ರೀತಿಯಿಂದ ತನ್ನ ಗಂಡನನ್ನ ನೋಡೋಣ ಅಂತ ಪರದೆ ಎಳೆದ್ರೆ ಅಲ್ಲಿ ಮಸ್ತಾನಿ ಮತ್ತೆ ಬಾಜಿರಾವ್ ಅಪ್ಪಿಕೊಂಡಿರುವ ಪ್ರತಿಬಿಂಬ ಕಾಣುತ್ತೆ. ಅದನ್ನ ನೋಡಿ ಕಾಶಿಗೆ ನಿಂತಲ್ಲೇ ಮನಸ್ಸಿಗೆ ತುಂಬಾ ಘಾಸಿ ಆಗುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ತವೆ. ಈ ಕಡೆ ಇವರಿಬ್ಬರು ಭೇಟಿಯಾಗಿದ್ದನ್ನ ಬಾಜಿರಾವ್ ತಾಯಿ ಕೂಡ ನೋಡ್ಬಿಡ್ತಾಳೆ. ಮನನೊಂದ ಕಾಶಿ ಆ ಪರದೆಗೆ ಬೆಂಕಿ ಹಚ್ಚಿ ಬಿಡ್ತಾಳೆ. ಇಲ್ಲಿಂದ ನಿಜವಾದ ಯುದ್ಧ ಶುರುವಾಗುತ್ತೆ. ಇಷ್ಟು ದಿವಸ ಯಾವುದೇ ಸಾಮ್ರಾಜ್ಯದ ರಾಜನ ಮುಂದೆನೂ ತಲೆ ತಗ್ಗಿಸ್ತೆ ಯುದ್ಧ ಸಾರಿ ಗೆದ್ದು ಬರ್ತಿದ್ದ ಬಾಜಿರಾವ್ ತನ್ನ ಜೀವನದಲ್ಲಿ ಪ್ರೀತಿ, ಧರ್ಮ, ಕರ್ತವ್ಯಗಳ ನಡುವೆ ಸಿಲುಕಿ ಏನೆಲ್ಲ ಅನುಭವಿಸ್ತಾನೆ. ಹೇಗಿದ್ದ ವೀರ ಯೋಧ ಹೇಗಾಗ್ತಾನೆ. ಶಿವಾಜಿ ಮಹಾರಾಜ್, ಸಂಭಾಜಿ ಮಹಾರಾಜ್ ಇವರುಗಳ ತಲೆಮಾರಿನ ಬಳಿಕ ಮರಾಠಿಗರಿಗೆ ಸಿಕ್ಕಿದ್ದ ಏಕೈಕ ಅದ್ವಿತೀಯ ನಾಯಕ ಅಂದ್ರೆ ಈ ಬಾಜಿರಾವ್. ಮೊಘಲರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದವನು. ರಾಜನಲ್ಲದಿದ್ದರೂ ರಾಜನ ತರಾನೆ. ಬರೀ ತೋಳ್ಬಲದಲ್ಲಿ ಮಾತ್ರ ಅಲ್ಲ, ಬುದ್ಧಿಶಕ್ತಿಯಿಂದ ರಾಜಕಾರಣ ಮತ್ತೆ ಯುದ್ಧಗಳನ್ನ ಮಾಡ್ತಿದ್ದವನು. ಇಂಥ ಒಬ್ಬ ಸಮರ್ಥ ಯೋಧನಿಗೆ ಒಂದು ಹೆಣ್ಣಿನ ಪ್ರೀತಿಯಲ್ಲಿ, ಅದು ಮುಸ್ಲಿಂ ಹುಡುಗಿಯ ಪ್ರೀತಿಯಲ್ಲಿ ಸಿಲುಕಿ ಅವನ ಜೀವನದಲ್ಲಿ ಏನೆಲ್ಲ ನಡೀತು. ಕೊನೆಯಲ್ಲಿ ಇವರಿಬ್ರು ಒಂದಾದ್ರ ಇಲ್ವಾ? ಬಾಜಿರಾವ್ ಜೀವನದಲ್ಲಿ ಮಸ್ತಾನಿ ಬಂದ ಮೇಲೆ ಮರಾಠರಿಗೋಸ್ಕರ ಮಾಡ್ತಿದ್ದ ಯುದ್ಧಗಳಲ್ಲಿ ವಿಜಯ ಸಾಧಿಸಿದ್ನ ಇಲ್ವಾ? ನಿಜವಾದ ಕತೆ
ಆರಂಭ ಆಗೋದೇ ಈಗ. ಇದೆಲ್ಲವನ್ನ ತಿಳ್ಕೊಬೇಕಂದ್ರೆ ಇದರ ಮುಂದುವರೆದ ಭಾಗದ ವಿಡಿಯೋದ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿದ್ದೀನಿ. ಎಂಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರು ನೀವು ಆ ವಿಡಿಯೋನ ನೋಡಬಹುದು. ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಸಿನಿಮಾ ನೋಡಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ.